ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 22ನೇ ತಾರೀಕು ಫೆಬ್ರವರಿ 2026 ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಪಂಚಮೀ ತಿಥಿ, ಅಶ್ವಿನಿ ನಕ್ಷತ್ರ, ಶುಕ್ಲಯೋಗ, ಬಾಲವಕರಣ. ಈ ಒಂದು ವಾರದ ಭಾನುವಾರದ ಪಂಚಾಂಗ. ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಈ ವಾರ 24ನೇ ತಾರೀಕಿಗೆ ಕುಂಭರಾಶಿಯಲ್ಲಿ ಮಂಗಳವಾರ ಬುಧ, ಸೂರ್ಯ, ರಾಹು, ಶುಕ್ರ, ಕುಜ ಕುಂಭದಲ್ಲಿ ಕೂತ್ಕೋತಾರೆ. ಯುದ್ಧದ ಒಂದು ಆರ್ಭಟ ಅನ್ನತಕ್ಕಂಥದರ ಒಂದು ಸೂಚನೆ, ಒಂದು ಸುನಾಮಿಯ ಸೂಚನೆ. ದೊಡ್ಡ ದೊಡ್ಡ ವಾಹನಗಳು ಅವಘಡಗಳು, ಬೆಂಕಿ ಅವಘಡಗಳು, ಅಪಘಾತಗಳ ಸೂಚನೆ, ಯುದ್ಧಗಳ ಮುನ್ಸೂಚನೆ. ಒಂದು ರೀತಿ ಕದಡಿ ಹಾಕ್ಬಿಡುತ್ತೆ. ಮಿಡ್ಲ್ ಈಸ್ಟಲ್ಲಂತೂ ಸಿಕ್ಕಾಬಟ್ಟೆ. ಯಾಕಂದರೆ ಆ ಕುಜ ಎಳ್ಕೊಂಡು ವೃಷಭವನ್ನ, ಸಿಂಹವನ್ನ, ಕನ್ಯಾವನ್ನ ನೋಡ್ತಾನೆ. ರಾಹು ಜೊತೆ ಸೇರಿಬಿಟ್ಟಿದ್ದಾನೆ. 100% ಕುಜನ ಸಾರದಲ್ಲೇ ಇದ್ದು, ರಾಹು ಸಾರದಲ್ಲೇ ಇದ್ದಾನೆ. ತುಂಬ ಈ ಒಂದು ಕಡಿಮೆ ಅಂದರೂ 45 ದಿನ ಎಲ್ಲರೂ ಮನೆಯಲ್ಲಿ ಹೊಸಲು ಹೊರಗಡೆ ಒಂದು ಪುಟ್ಟ ದೀಪ ಹಚ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ದಯಮಾಡಿ ಹೇಳ್ತಾನೆ, ಪುಟ್ಟ ದೀಪ ಹಚ್ಕೊಳ್ಳಿ. ಆಗುತ್ತಾ? ನಿಮ್ಮ ಶಕ್ತಿ ಒಂದು 4 ಹಚ್ಚಿ ಮನೆ ಹತ್ರ ಇರೋ ಗ್ರಾಮದೇವಿಗೆ ಹಚ್ಕೊಳ್ತಕ್ಕಂಥದ್ದು ಮಾಡಿ. ಇಷ್ಟು ಗ್ರಹಗಳು ಕುಂಭದಲ್ಲಿ ಸೇರೋದು ಒಳ್ಳೆಯದಲ್ಲ. ವ್ಯಾಪಾರಿ ಮನೆ ಅಂತ ಹೇಳ್ತೇವೆ. ವ್ಯಾಪಾರಸ್ಥರಿಗೆ ಆಮದು ರಫ್ತು, ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಅಮ್ಯುನೇಷನ್ನು, ಎಲೆಕ್ಟ್ರಾನಿಕ್ಸು, ಸ್ಪೈಸಸ್ಸು, ಒಂಥರ ಏನೋ ಒಂದು ಬಿರುಗಾಳಿ ಬೇಯಿಸ್ತಕ್ಕಂಥದ್ದು. ದವಸ ಧಾನ್ಯ, ದೊಡ್ಡ ದೊಡ್ಡ ಗೋಡೌನುಗಳಲ್ಲಿ ಬೆಂಕಿ ಬೀಳೋದು, ಈ ಸಿಮೆಂಟ್ ಫ್ಯಾಕ್ಟ್ರಿಗಳು, ಮೈನಿಂಗ್ ಫ್ಯಾಕ್ಟ್ರಿಗಳು. ಈ ಒಂದು ಆಲ್ರೆಡಿ ಕಸದ ಒಂದು ದೊಡ್ಡ ರಾದ್ದಾಂತ ನಡೀತಿದೆ ಬೆಂಗಳೂರಲ್ಲಿ. ಎಲ್ಲ ಸ್ಟ್ರೈಕ್ ಮಾಡ್ತೀವಿ. ಕಸ ಇನ್ನೊಂದು ವಿಲೇವಾರಿಗೆ ಸಮಸ್ಯೆ, ರಾಜಕೀಯ ದೊಂಬರಾಟಗಳು, ಒಂದು ರೀತಿ ಗುಪ್ತಚರದ ವೈಫಲ್ಯ ಆಗುತ್ತೆ. ಒಂದು ರೀತಿ ಅನಾಚಾರಗಳ ಒಂದು ಉದ್ಭವ ಜಾಸ್ತಿ ಆಗುತ್ತೆ. ವೆರಿ ಕೇರ್ಫುಲ್. ಒಂದು ರೀತಿ ಸಪ್ತಗ್ರಹಗಳ ಒಕ್ಕೂಟ. ಕುಜ ನೋಡಿ 24ನೇ ತಾರೀಕಿಗೆ ಚಂದ್ರ ವೃಷಭದಲ್ಲಿರ್ತಾನೆ. ಅಲ್ಲಿಗೆ ನೋಡ್ತಾನೆ, ರಾಹುವನ್ನ ಎಳ್ಕೊಂಡು ನೋಡ್ತಾನೆ, ವೃಶ್ಚಿಕ ರಾಶಿಯನ್ನ ನೋಡ್ತಾನೆ. ಕಲಾವಿದರಿಗೆ, ವ್ಯಾಪಾರಸ್ಥರಿಗೆ, IT ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ, ಈ ಅಡ್ಮಿನಿಸ್ಟ್ರೇಷನ್, ಮಿಲಿಟರಿ, ಪೊಲೀಸು, ಗುಪ್ತಚರ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಕಸ್ಟಮ್ಸ್ ಇಲಾಖೆ, ಏವಿಯೇಷನ್ ಇಲಾಖೆ, ಏರ್ಲೈನ್ಸ್ ಇಲಾಖೆ, ಆಮೇಲೆ ಸಮುದ್ರಯಾನ, ಮೀನುಗಾರರು, ಅರಣ್ಯ ಇಲಾಖೆ, ಅರಣ್ಯಗಳಲ್ಲಿ ಬೆಂಕಿ ಬೀಳತಕ್ಕಂಥದ್ದು, ರೋಡ್ಗಳಲ್ಲಿ ರೋಡ್ ರೇಜ್ ಆಗೋದು, ದೊಡ್ಡ ದೊಡ್ಡ ಟ್ಯಾಂಕರ್ಗಳ ವಿಸ್ಫೋಟ, ಗ್ಯಾಸು ಸಾಗಾಣಿಕೆ, ಪೆಟ್ರೋಲ್ ಸಾಗಾಣಿಕೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಎತ್ತರದಲ್ಲಿ ಕೆಲಸ ಮಾಡ್ತಕ್ಕಂಥವರು, ಬೆಂಕಿ ಹತ್ರ, ಉಲ್ಕೆಗಳು, ಸುನಾಮಿಗಳು, ಒಂದು ರೀತಿಯ ಅಗೋಚರವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನ ಈ ಪರಾಭವ ಸಂವತ್ಸರ ಬರುವ ಮೊದಲೇ ಸೂಚಿಸ್ತಿರ್ತಕ್ಕಂಥದ್ದು. ಇಟ್ ಇಸ್ ನಾಟ್ ಎ ಗುಡ್ ಸೈನ್. ಬರೋ ಗ್ರಹಣಕ್ಕೆ ಈ 24ಕ್ಕೆ ಇಷ್ಟು ಗ್ರಹಗಳು ಸೇರ್ತಿರೋದು ಎಲ್ಲರೂ ಶಿವಯ್ಯನಿಗೆ
ಮನೆಯಲ್ಲಿ ಎಲ್ಲರೂ ಎಲ್ಲಿಂದ ಬರುತ್ತೋ ಹೇಗೆ ಬರುತ್ತೋ ಆಲ್ರೆಡಿ ಕೇಳಿದ್ದೇವೆ ಲಾಸ್ಟ್ ವೀಕ್. ನೆಲಮಂಗಲದ ಹತ್ರ, ಹೊಸಕೋಟೆ ಹತ್ರ ಮಕ್ಕಳ ಮೇಲೆ ಗಮನ ಇರಲಿ, ಸ್ವಲ್ಪ ಕೋಪಿಷ್ಟ್ರು, ಜಗಳ, ರೋಡಲ್ಲಿ ಆಕ್ಸಿಡೆಂಟ್ಗಳು, ಸಣ್ಣ ಪುಟ್ಟ ವಿಚಾರಗಳು, ದೊಡ್ಡ ಗಲಾಟೆಗಳಾಗೋದು, ಆತ್ಮಹತ್ಯೆ ಪ್ರಚೋದನೆಗಳಾಗೋದು, ತುಂಬ ಉನ್ಮತ್ತತೆಯ ಸ್ಥಿತಿಯನ್ನ, ಉದ್ರೇಕ ಸ್ಥಿತಿಯನ್ನ ಈಗ ಇಷ್ಟು ಜನ ಸೇರ್ಕೊಂಡ್ರೆ ಎಳ್ಕೊಂಡು ಹೊಡಿತಕ್ಕಂಥದ್ದಾಗುತ್ತೆ ಮಕ್ಕಳೇ. ಅದೃಷ್ಟಕ್ಕೆ ಗುರು ವಕ್ರವಾಗಿ ಗುರುಸಾರದಿಂದ ನೋಡ್ತಿರೋದ್ರಿಂದ ದೊಡ್ಡದು ಅನ್ನೋದು ಒಂಚೂರು ಇಳಿಸುತ್ತೆ. ಮೊನ್ನೆ ಕೂಡ ಒಂದು ಗೂಡ್ಸ್ ಟ್ರೈನ್ಗೆ ಬೆಂಕಿ ಬಿದ್ದಿರ್ತಕ್ಕಂಥದ್ದು ದೊಡ್ಡ ಅವಘಡ ಆಗಿಲ್ಲ ಅದೃಷ್ಟಕ್ಕೆ. ಸೊ ದಯಮಾಡಿ ಎಲ್ಲರೂ ಒಂದು 48 ದಿನ ಕಂಪಲ್ಸರಿ ಮನೆ ಹೊಸಲು ಹೊರಗಡೆ ಒಂದು ಪುಟ್ಟ ದೀಪ ಹಚ್ಕೊಳ್ತಕ್ಕಂಥದ್ದು ಮಾಡಿ. ಮನೆಯ ಬಳಿ ಇರುವ ದೇವಾಲಯದಲ್ಲಿ ಒಂದು ಪುಟ್ಟ ದೀಪಾರಾಧನೆ, ದರ್ಶನ, ಪ್ರಾರ್ಥನಾ, ದುರ್ಗಾ ಸಪ್ತಶತಿ, ರುದ್ರ ನಮಕ, ರುದ್ರ ಚಮಕ, ನರಸಿಂಹಾಷ್ಟಕ, ಸ್ಕಂದ ಭುಜಂಗ ಸ್ತೋತ್ರ, ಮಹಾಮೃತ್ಯುಂಜಯ ಮಂತ್ರ ಜಪ, ದುರ್ಗಾ ಆರಾಧನೆ, ನಿಮಗೆ ಇಷ್ಟವಾದ ದೈವವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲಿಯೂ ಇಂಥದೊಂದು ದೊಡ್ಡ ಅನಾಹುತ ಆಗದೆ ಇರಲಿ. ಯಾರಾದರೂ ಸರಿ, ಎಲ್ಲರೂ ನಮಗೆ ಬೇಕಿರೋದು ಈ ಉನ್ಮಾದವಲ್ಲ. ಏನಾದರೂ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಭಾಷೆ ಹೆಸರಿನಲ್ಲಿ, ನೀರಿನ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯ ಪ್ರಚೋದನೆಗಳು ನಡೆಯತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್ ಇರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಪ್ರಕೃತಿಯನ್ನ ನಿಯಂತ್ರಿಸುವ ಶಕ್ತಿ ಭಗವಂತನಿಗೆ ಇಲ್ಲ. ಭಗವಂತ ಕೂಡ ಅದ್ರಲ್ಲಿ ಒಬ್ಬ. ಪ್ರಕೃತಿ ಮಾತ್ರ ದೊಡ್ಡದು. ಏನೋ ಒಂಥರ ಸುಳಿ ತರ ಎಳ್ಕೊಂಡು ಹೋಗಿ ನಿಲ್ಸುತ್ತೆ. ದುರೆಮಟ್ಟದ ವ್ಯಕ್ತಿಗಳಿಗೆ ತೊಂದರೆ, ತುಂಬಾ ದೊಡ್ಡ ವ್ಯಕ್ತಿಗಳಿಗೆ ಪ್ರಾಣಕಂಟಕ ಉಂಟು. ಒಂದು ರೀತಿ ವಿಮಾನ, ಆಲ್ರೆಡಿ ನೋಡಿ ವಿಮಾನ ಅಪಘಾತದ ಬಗ್ಗೆ ಅಲ್ಲೊಂದು ದೊಂಬಿ ಗೊಂದಲ ಮಹಾರಾಷ್ಟ್ರದಲ್ಲಿ ನಡೀತಿರ್ತಕ್ಕಂಥದ್ದು. ಬೇರೆ ಬೇರೆ ಧರ್ಮದ ವಿಚಾರದಲ್ಲಿ ಇನ್ನೊಂದು ಅಂತ ನಡೀತಿರ್ತಕ್ಕಂಥದ್ದು. ತುಂಬ ಕೇರ್ಫುಲ್ ಇರ್ತಕ್ಕಂಥದ್ದು ಮಾಡಿ. ಹೆಚ್ಚಿನ ರಿಸ್ಕ್ ತಗೋಬೇಡಿ. ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಒಂಚೂರು ಸ್ವಲ್ಪ ದಿನ, ಒಂದು 45 ದಿನ ಶುಭ ಕಾರ್ಯಗಳು, ಗುರು ವಕ್ರ, ಮದುವೆ ಕಾರ್ಯಗಳು, ಮನೆ ಗೃಹ ಪ್ರವೇಶಗಳು ಸ್ವಲ್ಪ ತಟಸ್ಥ ಮಾಡ್ಕೊಳ್ಳಿ. ನಾವೇನು ರಾಜ್ಯ ಆಳ್ತಿಲ್ಲ. ರಾಜ್ಯ ಆಳೋರ್ಗೂ ಕಷ್ಟವೇ ಅಲ್ಲ. ಆಲ್ರೆಡಿ ಆಗ್ತಿದೆ ನೋಡಿ. ಏನೋ ಟೂರ್ ಹೋಗಿದಾರಂತೆ, ಇಲ್ಲಿ ಇವ್ರ ಕಡೆಯವರು ಅವ್ರ ಕಡೆಯವರು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಬೇಯಿಸ್ತಿರ್ತಕ್ಕಂಥದ್ದು ಆಗ್ತಿದೆ. ಜಾಗ್ರತೆ ಅಪ್ಪ, ಜಾಗ್ರತೆ. ನಮಗ್ ಭಗವಂತ ಬಿಟ್ರೆ ಇನ್ ಯಾರೂ ಇಲ್ಲ. ಆ ಭಗವಂತನ ಶಕ್ತಿ, ಅವನಿಗೆ ಶರಣಾಗತಿಯಾಗಿ ಅಂತ ಹೇಳ್ತಾ ಈ ವಾರ ವಿಶೇಷವಾಗಿ ಹೇಳಿದ್ದೆ ಇಂದಿನ ಸಂಚಿಕೆಗಳಲ್ಲಿ ಕೆಲವರ ಬಳಿ ಪ್ರಕೃತಿ ಮಾತನಾಡುತ್ತದೆ. ಅವರ ಬಳಿ ಏನೋ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಕೆಲವರಿಗೆ ದೇವರು ಕೊಟ್ಟಿರ್ತಾರೆ. ಗುರುತಿಸುವುದು ಹೇಗೆ? ನಿಮ್ಮಲ್ಲಿ ಅಂಥದೊಂದು ಶಕ್ತಿ ಇದೆಯಾ, ಬಲವಿದೆಯಾ, ಆ ಒಂದು ಗತ್ತಿದೆಯಾ? ನಿಮ್ಮನ್ನು ಭಗವಂತ ಕಾಪಾಡುತ್ತಿದ್ದಾನೆ, ನಿಮ್ ಜೊತೆಲಿ ಭಗವಂತ ಇದ್ದಾನೆ, ಯಾವುದೋ ಒಂದು ಶಕ್ತಿ ನಿಮ್ಮ ಜೊತೆ ಇದೆ ಅನ್ನೋದಕ್ಕೆ ಕೆಲವು ಲಕ್ಷಣಗಳಿದ್ದಾವೆ. ಅಗೋಚರವಾಗಿರ್ತಕ್ಕಂಥದ್ದು ಯಾವುದೋ ಒಂದು ದೈವಿಕ ಶಕ್ತಿ, ಅಲ್ಲೊಂದು ಮಾಂತ್ರಿಕ ಶಕ್ತಿ, ಏನೋ ಮಂತ್ರಮುಗ್ಧತೆ ಅನ್ನತಕ್ಕಂಥದ್ದು ನಿಮ್ಮಲ್ಲಿದೆಯಾ ತಿಳಿದುಕೊಳ್ಳಬೇಕಾ? ಬರೆದಿಟ್ಕೊಳ್ಳಿ. ಕೆಲವೊಂದನ್ನ ರಿಸರ್ಚ್ ಮಾಡಿ. ನಿಮಗೆ ಗೊತ್ತಿದೆ, ನಿಮಗೆ ಹೇಳೋ ಅಷ್ಟು ದೊಡ್ಡವನಲ್ಲ, ಆದರೂ ನಿಮ್ಮ ಜೊತೆ ಹೇಳ್ಕೊಡ್ತಾ, ನಿಮ್ಮ ಜೊತೆ ಮಾತಾಡ್ತಾ ನಾನು ಕೂಡ ಇದರ ಬಗ್ಗೆ ತಿಳ್ಕೊಳ್ಳೋಷ್ಟು ಶಕ್ತಿಯ ಭಗವಂತ ಕೊಟ್ಟಿದ್ದಾನೆ, ನಾನು ತಿಳ್ಕೊತಿದ್ದೇನೆ ಅಂತ ಹೇಳ್ತಾ, ಮುಖ್ಯವಾಗಿ ನಿಮ್ಮಲ್ಲಿ ಅಂಥದ್ದೊಂದು ಅಗೋಚರವಾಗಿರ್ತಕ್ಕಂಥ ಒಂದು ದೈವಿಕ ಶಕ್ತಿ ಇದೆ ಅನ್ನೋದು ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಕೆಲವರಿಗೆ ಗಮನಿಸಿ ನೋಡಿ. ನೀವು ನಿಮ್ಮ ಸುತ್ತಮುತ್ತಲು ನಾಯಿ, ಬೆಕ್ಕು ತುಂಬಾ ಹತ್ತಿರಕ್ಕಿರ್ತವೆ, ನಿಮ್ಮನ್ನು ಪ್ರೀತಿಸ್ತವೆ, ನಿಮ್ಮ ಮಾತು ಕೇಳ್ತವೆ. ನಾಯಿಗಳು ಮುಖ್ಯವಾಗಿ ಕೆಲವ್ರನ್ನ ನೋಡಿದ್ರೆ ನಾಯಿಗಳು ಬೊಗಳ್ತವೆ, ಅರಚ್ತವೆ, ಕಚ್ಚಲಿಕ್ಕೆ ಬರ್ತವೆ, ಅದು ಬೇರೆ. ಅಲ್ಲೊಂದು ಯಾವುದೋ ಒಂದು ಅಗೋಚರವಾಗಿರ್ತಕ್ಕಂಥ ಕೆಟ್ಟ ಶಕ್ತಿ ನಿಮ್ಮ ಮೇಲೆ ಪಾಸಾನ ಆಗಿದೆ ಅಂತ. ಒಳ್ಳೆ ಶಕ್ತಿ ನಿಮ್ಮ ಮೇಲೆ ಪಾಸಾನ ಆಗಿದೆ, ನಿಮ್ಮ ಜೊತೆ ಇದೆ, ನಿಮ್ಮನ್ನ ಕಾಪಾಡ್ಲಿಕ್ಕೆ ನಿಂತಿದೆ ಅಂದ್ರೆ
ನಿಮ್ಮನ್ನು ನೋಡ್ತಿದ್ದ ಹಾಗೆ ಅವು ಮಾಧುರ್ಯಕ್ಕೊಳಗಾಗ್ತವೆ. ಅವುಗಳ ಮುಖದಲ್ಲಿ ಏನೋ ಒಂದು ರೀತಿಯ ದೈವಿಕ ಭಾವ ನಿಮ್ಮನ್ನು ನೋಡ್ತಿದ್ದ ಹಾಗೆ, ಹಿರಿಯರನ್ನ ನೋಡಿದ ಹಾಗೆ, ಅಣ್ಣನನ್ನ ನೋಡಿದ ಹಾಗೆ, ಗುರುವನ್ನ ನೋಡಿದ ಹಾಗೆ, ದೇವರನ್ನ ನೋಡಿದ ಹಾಗೆ ಬಾಲ ಅಲ್ಲಾಡಿಸ್ತವೆ. ಬೆದರ್ಸೋಲ್ಲ, ಗದರಲ್ಲ, ಜೋರಾಗಿ ಬೆದರ್ಸೋಲ್ಲ. ಏನೋ ಗೊತ್ತಿಲ್ಲ, ನಾವು ಅವುಗಳನ್ನು ನೋಡಿದ್ರೆ ಅವುಗಳ ಮುಖವನ್ನು ನೋಡ್ತಿದ್ದಾಗೆ ಅದರಲ್ಲಿ ಏನೋ ಒಂಥರ ತದ್ಭಾವ ನಿಮ್ಮನ್ನು ನೋಡ್ತಿದ್ದಾಗೆ ಬಗ್ಗುತ್ತವೆ, ಹತ್ರಕ್ಕೆ ಬರ್ತವೆ, ನೆಕ್ಕುತ್ತವೆ, ಕಾಲು ಸುತ್ತುತ್ತವೆ, ಕಾಲನ್ನ ಸುತ್ತಿ ಸುತ್ತಿ ಬರ್ತಕ್ಕಂಥದ್ದು, ನಿಮ್ಮ ಹತ್ರಕ್ಕೆ ಬರ್ತಕ್ಕಂಥದ್ದು, ಒಂದು ರೀತಿ ಮಾಧುರ್ಯದ ಸದ್ದುಗಳನ್ನ ಉಂಟು ಮಾಡತಕ್ಕಂಥದ್ದು ಆಗುತ್ತದೆ. ಅಂದರೆ ನಿಮ್ಮಲ್ಲಿ ಯಾವುದೋ ಒಂದು ಅಗೋಚರವಾಗಿರ್ತಕ್ಕಂಥ ದೈವಿಕ ಶಕ್ತಿ ನಿಮ್ಮನ್ನ ಕಾಪಾಡ್ತಿದೆ, ಜೊತೆಲಿ ನಿಂತಿದೆ ಅಂತ ಅರ್ಥ. ನಿಮಗ್ ಗೊತ್ತಿಲ್ಲ ಅದಷ್ಟೇ. ಗೊತ್ತಾಗ್ಬೇಕು ಅಂದ್ರೆ ಇದು ನಿಮ್ಮಲ್ಲಿ ಅದಿದ್ದೇ ಅಂತ ಹೇಳಿದ ತಕ್ಷಣ ಭಾರಿ ಶ್ರೀಮಂತರಾಗ್ಬಿಡ್ತೀರಿ, ಕೋಟೀಶ್ವರರಾಗ್ಬಿಡ್ತೀರಿ ಅಂತಲ್ಲ. ದೈವ ನಿಮಗೆ ಬರುವ ಕಷ್ಟಗಳನ್ನ, ತುಂಬಾ ದೊಡ್ಡ ತೊಂದರೆಗಳನ್ನ, ಬಾಧೆಗಳನ್ನ ನಿಲ್ಲಿಸಿ ಹಾಕುತ್ತದೆ ಅನ್ನತಕ್ಕಂಥ ಒಂದು ಭಾವಾರ್ಥ ಅದು. ಅದಷ್ಟೇ ಅಲ್ಲ, ನಿಮಗ್ ಗೊತ್ತಿಲ್ಲದೆಯೇ ಯಾವ್ದಾದ್ರು ಒಂದು ಫಂಕ್ಷನ್ನು, ಇನ್ನೊಂದು ನಾಮಕರಣ ಅಂತ ಹೋದ್ರಿ, ಮಕ್ಕಳಿರೋ ಕಡೆ ಆ ಮಕ್ಕಳು ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ, ತಾತ ಅಂತ ಹುಡ್ಕೊಂಡ್ ಬರ್ತಾರೆ, ದೊಡ್ಡಪ್ಪ ಅಂತ ಹುಡ್ಕೊಂಡ್ ಬರ್ತಾರೆ. ಏನೋ ಒಂದು ಆ ಮಕ್ಕಳಿಗೆ ಗಲಾಟೆ ಮಾಡ್ತಿರೋ ಮಕ್ಕಳು ಕೂಡ ನಿಮ್ಮನ್ನ ನೋಡ್ತಿದ್ದಾಗೆ ಹಾಗೆಯೇ ಕುತೂಹಲವಾಗಿ ನೋಡೋದು, ನಗೋದು. ಕೆಲವು ಮಕ್ಕಳನ್ನ ಎತ್ಕೊಳ್ತಿದ್ದಾಗೆ ಅವು ಹಕ್ಕೋತವೆ. ಮಕ್ಕಳಲ್ಲಿ ದೈವರಿರುತ್ತಾನೆ ಅನ್ನತಕ್ಕಂಥದ್ದು ನಿಮ್ಮ ಹತ್ರ ಬರ್ತಾರೆ. ಹಾಗಂತ ಹತ್ರ ಬರ್ಲಿಲ್ಲ ಅಂದಿದ ತಕ್ಷಣ ದೆವ್ವ ಇದೆ ಅಂತ ಅನ್ಕೋಬೇಡಿ, ಅದು ತಪ್ಪೆ. ಕೆಲವು ಕೆಟ್ಟ ಶಕ್ತಿಗಳ ಪ್ರವೇಶ ಇದ್ದಾಗ ಹತ್ರಕ್ಕೆ ಬರ್ಲಿಕ್ಕೆ ಬಿಡೋದಿಲ್ಲ. ಒಳ್ಳೆ ಶಕ್ತಿಗಳು ನಿಮ್ಮಲ್ಲಿದ್ರೆ ಮಕ್ಕಳು ನಿಮ್ಮನ್ನ ಪೂಜನೀಯ ಭಾವದಿಂದ ನೀವು ಹೇಳಿದ್ ಕೇಳ್ತಾರೆ. ಕೆಲವೊಂದು ಕಾಲೇಜುಗಳಲ್ಲಿ ನಾನು ನೋಡಿದ್ದಾನೆ. ಒಂದು ಉದಾಹರಣೆ ನಾನೇ. ನನಗೇನು ಗೊತ್ತಿದೆ, ಎಷ್ಟು ಗೊತ್ತಿದೆ, ಎಷ್ಟು ಮಾತ್ರ ಗೊತ್ತಿದೆ, ಆದರೆ ನಾನೇನಾದ್ರೂ ಮಾತಾಡುವಾಗ ಎಲ್ಲರೂ ಕೇಳ್ತಿರ್ತಾರೆ. ನನಗೂ ಅದು ಆಶ್ಚರ್ಯ, ಏನಿದೆ ನಾನು ಅಂಥದ್ದು ಏನು ಹೇಳಿದ್ದಾನೆ, ಆದರೂ ಇಷ್ಟು ಪ್ರೀತಿಯಿಂದ, ತನ್ಮಯತೆಯಿಂದ, ಪೂಜ್ಯತೆಯಿಂದ ಕೇಳ್ತಾರೆ, ಇಷ್ಟು ಪ್ರೀತಿಸ್ತಾರೆ. ಏನೋ ಒಂದು ಅಕ್ಕರೆ, ತಂದೆ ರೀತಿಯೋ, ಅಣ್ಣನ ರೀತಿಯೋ, ಮಿತ್ರನ ರೀತಿಯೋ, ಬಂಧುವಿನ ರೀತಿಯೋ, ಗೆಳೆಯನ ರೀತಿಯೋ, ಪೂಜನೀಯ ಭಾವನೆಯಿಂದ ಏನು ಹೇಳಿದ್ರು ಕೇಳ್ತಾರೆ. ಸೊ ಆ ಮಕ್ಕಳು ನಿಮ್ಮನ್ನ ನೀವು ಹೇಳೋದು ಕೆಲವೊಂದು ಕಾಲೇಜ್ಗಳಲ್ಲಿ ಇಸ್ ನಾಟ್ ಎ ವೆರಿ ಹೈಲಿ ಒಂದು ಗೈಡೆನ್ಸ್ ಅಲ್ಲ, ಆದರೆ ಅವರ ಮಾತುಗಳು ಮುತ್ತುಗಳ ತರ ಆ ಒಂದು ವಿದ್ಯಾರ್ಥಿಗಳನ್ನ ಆಕರ್ಷಿಸ್ತಕ್ಕಂಥದ್ದು ಆಗುತ್ತದೆ. ಏನೋ ಒಂದು ರೀತಿಯ ಸಂಚಲನ, ಏನೋ ಒಂದು ರೀತಿಯ ಭಾವುಕತನ, ಏನೋ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ, ಅದು ಆಕರ್ಷಿಸುತ್ತದೆ. ನಿಮ್ಮ ಸುತ್ತಮುತ್ತಲಿನವರೆಲ್ಲ ನಿಮ್ಮ ಮಾತು ಕೇಳ್ತಾರೆ. ನಿಮ್ಮ ಅಣ್ಣ ಅಂತಲೋ, ಭಾವ ಅಂತಲೋ, ಅಕ್ಕ ಅಂತಲೋ, ಅತ್ತಿಗೆ ಅಂತಲೋ ಕೆಲವು ತಾಯಂದ್ರು ಇರ್ತಾರೆ. ಯಾವ ಫಂಕ್ಷನ್ ಆದರೂ ಅವ್ರಿಲ್ದೆ ಫಂಕ್ಷನ್ ನಡೆಯಲ್ಲ. ಅಮ್ಮ ಬಂದ್ರು, ಲಲಿತಮ್ಮ ಬಂದ್ರು, ಶಾರದಮ್ಮ ಬಂದ್ರು, ಪುಷ್ಪಮ್ಮ ಬಂದ್ರು, ಪದ್ಮಮ್ಮ ಬಂದ್ರು, ಹೇಮಮ್ಮ ಬಂದ್ರು, ರಾಜಣ್ಣ ಬಂದ್ರು, ಮಂಜಣ್ಣ ಬಂದ್ರು. ಏನೋ ಒಂದು ನೀವು ಬಂದ್ರೇನೆ ಅಲ್ಲೊಂದು ಕಳೆ ಅಂತಾರೆ. ಗಮನಿಸ್ ನೋಡಿ, ಕೆಲವ್ರು ಬಂದ್ರೆ ತಮಾಷೆ, ಕೆಲವ್ರು ಬಂದ್ರೆ ನಗು, ಕೆಲವ್ರು ಬಂದ್ರೆ ಕಿರಿಕಿರಿ, ಕೆಲವರು ಆ ಕೆಲವರಲ್ಲಿ ನೀವು ಆಗಿದ್ರೆ ಏನೋ ಒಂದು, ನೀವು ಕುಳಿತ ತಕ್ಷಣ ಎಲ್ರು ಬಂದು ಒಂದು 4 ಜನ ನಿಮ್ ಪಕ್ಕದಲ್ಲಿ ಕುತ್ಕೋತಾರೆ. ಏನೋ ಒಂದು ವಿಶ್ವಾಸ, ಗೌರವ, ಸಮಾಧಾನ, ಸಂತೃಪ್ತಿ ನಿಮ್ಮ ಜೊತೆಲಿ ಇರ್ಲಿಕ್ಕೆ ಬಯಸ್ತಾರೆ. ಅಂದ್ರೆ ನಿಮ್ಮಲ್ಲಿ ಅಂಥದ್ದೊಂದು ದೈವಿಕ ಶಕ್ತಿ ಇದೆ. ಅವರ ಆ ಬೆಳಕು ನಿಮಗೇ ಗೊತ್ತಿಲ್ಲದೆ ನಿಮ್ಮ ಸುತ್ತಲೂ ಅದೊಂದು ಬೆಳಕಿನ ಪ್ರಭೆ, ಬೆಳಕಿನ ಪುಂಜ ಅಂತ ಹೇಳ್ತಾರೆ. ನಿಮಗ್ ಗೊತ್ತಿಲ್ಲ, ಬಟ್ ಅವರನ್ನ ಅದು ಆಕರ್ಷಿಸ್ತದೆ. ಅಂದ ಬೇರೆ, ಬೆಳಕಿನ ಪುಂಜ ಬೇರೆ. ಅಂದವಾಗಿರೋರು ನೋಡ್ತೇವೆ, ಅದು ಬೇರೆ. ಅದ ಕೆಲವರ ಸಾಂಗತ್ಯ, ಅಮ್ಮನ ಹತ್ರ ಹೋಗ್ಬೇಕು ಅಂತ ಹೇಗ್ ಅನ್ಸುತ್ತೋ ಅಂಥದ್ದೊಂದು ಭಾವ, ಶಕ್ತಿ ನಿಮಗಾಗತಕ್ಕಂಥದ್ದಾಗುತ್ತೆ. ಎಲ್ಲರೂ ಒಂಥರ ನಿಮ್ ಜೊತೆಲಿ ಇರ್ಲಿಕ್ಕೆ ಬಯಸ್ತಾರೆ, ನಿಮ್ ಜೊತೆ ಬಂದು ಸೆಲ್ಫಿ ತಗೋತಾರೆ,
ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಆಟೋಗ್ರಾಫ್ ತಗೋತಾರೆ, ನಿಮ್ಮ ಗೈಡೆನ್ಸ್ ತಗೋತಾರೆ. ಏನ್ ನಡೆದ್ರು ಕೂಡ ಏನೋ ಒಂದು ಮಾತು ನಿಮ್ಮ ಹತ್ರ ಕೇಳಿದ್ರೆ ಒಂದು ಸಮಾಧಾನ ಅನ್ಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಗೊತ್ತಿಲ್ಲದೆಯೇ ನೀವು ಮೇ ಬಿ ತುಂಬಾ ವಿದ್ಯಾವಂತರಲ್ಲದೆ ಇರ್ಬೋದು, ತುಂಬಾ ಜ್ಞಾನವಂತರು, ತುಂಬಾ ಸುಶಿಕ್ಷಿತರು, ವಿದ್ಯಾರ್ಜನೆ, ಸ್ಥಾನ, ಗತ್ತು ಇಲ್ಲದಿದ್ದರೂ ಅವ್ರ ಹತ್ರ ಹೋಗಿ ಕುಳಿತುಕೊಂಡ್ರೆ ಏನೋ ಒಂಥರ ಸಮಾಧಾನ. ಈ ಶಿವನ ಹತ್ರ, ಶಿವಾಲಯಕ್ಕೆ ಚಿದಾನಂದಂ ಸದಾ ಆನಂದ. ಶಿವಾಲಯಕ್ಕೆ ನೀವು ಹೋಗಿ ನೋಡಿ, ಏನೋ ಒಂಥರ ಪರಿಪೂರ್ಣ ತೃಪ್ತಿ, ಎಲ್ಲ ಒಂಥರ ಪೂರ್ಣವಾದಂಥ ಒಂದು ಭಾವ. ರಾಯರ ಮಠ, ನಮ್ಮ ಮಂತ್ರಾಲಯ ಸ್ವಾಮಿಗಳ ಮಠಕ್ಕೆ ಹೋದಾಗ ಎಲ್ಲೋ ಒಂದು ತೃಪ್ತಿ, ಎಲ್ಲ ಮರ್ತ್ಬಿಟ್ಟಿರ್ತಾರೆ, ಎಲ್ಲ ಒಂದು ತದ್ಭಾವ, ಸಾಕಿದೆ ಭಗವಂತ, ಇನ್ನೇನು ಬೇಕು. ಸೊ ನಿಮ್ಮ ಬಳಿ ಅಂಥದ್ದೊಂದು ಔರ ಇರುತ್ತದೆ. ಅದಕ್ಕೆ ನಿಮ್ಮನ್ನು ಸುತ್ತಮುತ್ತ ಈ ರೀತಿ ಪಕ್ಷಿಗಳ ಕಲರವ, ಪಶು ಪಕ್ಷಿ ಪ್ರಾಣಿಗಳ ಕಲರವ, ದೇ ಫೀಲ್ ವೆರಿ ಎನರ್ಜಿ. ನಿಮ್ಮ ಜೊತೆಲಿ ಇರ್ಲಿಕ್ಕೆ, ನಿಮ್ಮ ಜೊತೆ ಕನೆಕ್ಟ್ ಆಗತಕ್ಕಂಥದ್ದು ಆಗುತ್ತವೆ. ಇನ್ನು ತಮಾಷೆ ಏನಂದ್ರೆ, ನಿಮಗೆ ಅವರ ಅಂಥದ್ದೊಂದು ದೈವಿಕ ಅವರ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ, ನೀವು ವಯಸ್ಸಾದವರಾಗಿ ಕಾಣಿಸೋದಿಲ್ಲ. ನನ್ನ ತುಂಬಾ ಜನ ನಿಮ್ ವಯಸ್ಸು ಇಷ್ಟ, ನಿಮ್ ವಯಸ್ಸು ಅಷ್ಟ ಅಂತ ಹೇಳ್ತಿರ್ತಾರೆ. ನಾನು ಒಂದು ಸಣ್ಣ ಸುಳ್ಳು ಹೇಳ್ತಿರ್ತೇನೆ, ಚಿಕ್ಕವ್ರ ಹತ್ರ ದೊಡ್ಡವರಾಗಿ, ದೊಡ್ಡವ್ರ ಹತ್ರ ಚಿಕ್ಕವನಾಗಿ ಹೇಳ್ಕೊತಿರ್ತೇನೆ. ಆದ್ರೂ ಕೂಡ ಕೆಲವರನ್ನ ನೋಡಿ ನಿಮ್ ವಯಸ್ಸೇ ಆಗಿಲ್ಲ ರೀ. ನನಗೆ ಒಬ್ರು ತುಂಬಾ ಅಕ್ಕನೇ, ಅವ್ರ ವಯಸ್ಸು ಹತ್ರ 70 ನೀವು ನಂಬಲ್ಲ. 40 ಮೇಲೆ ಇನ್ನೊಂದು 2 ಮಾರ್ಕ್ಸ್ ಹಾಕ್ಬೋದು ಅನ್ಬೋದೇನೋ. ಅಮ್ಮಮ್ಮ ಅದು 40 ಮೇಲೆ ಇನ್ನೊಂದು 2, ಏನೋ ಒಂದು ಅವ್ರ ಮಾತು, ಅವ್ರು ಕುಳಿತುಕೊಳ್ಳೋದು, ನಾನು ಹಾಗೆಯೇ ನೋಡ್ತಿರ್ತೇನೆ, ಸೂಕ್ಷ್ಮವಾಗಿ ನೋಡ್ತಿರ್ತೇನೆ. ಬಾಬಾಜಿ ಅವ್ರಿಗೂ ಒಂದು 70 ದಾಟಿಬಿಟ್ಟಿದೆ. 75, 76 ಅಂದ್ರೆ ನಂಬೋದೇ ಇಲ್ಲ. 45 ಮೇಲೆ ಇನ್ನೊಂದು ಮಾರ್ಕ್ಸ್ ಆಗ್ಬೋದೇನೋ, ಇಲ್ಲ ಇನ್ನೊಂದು 2 ಮಾರ್ಕ್ಸ್ ಕಡಿಮೆ ಆಗ್ಬೋದೇನೋ ವಯಸ್ಸು ಅಂತ ಹೇಳ್ಬೇಕು. ಆ ತದ್ಭಾವ. ಬ್ಯಾಂಕ್ನಲ್ಲಿ ಒಂದು ದೊಡ್ಡ ಅಧಿಕಾರದಲ್ಲಿದ್ದವರು, ಆ ಮುಗ್ಧತೆ. ಕೆಲವರು ಅವ್ರ ಹತ್ರ ಕುತ್ಕೋಬೇಕು, ತಿಳ್ಕೋಬೇಕು, ಕೇಳ್ಕೋಬೇಕು ಅಂತ ಅನ್ಸುತ್ತೆ, ಅವ್ರನ್ನೇ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಏನಿರ್ಬೋದು ಇವ್ರ ಹತ್ರ ಈ ಶಕ್ತಿ? ಬರೀ ಅದು ಎಕ್ಸಸೈಸ್ ಮಾಡೋದ್ರಿಂದ, ಫಿಟ್ ಇರೋದ್ರಿಂದ, ಡಯಟ್ ಇರೋದ್ರಿಂದ ಅನ್ನತಕ್ಕಂಥ ಮಾತಲ್ಲ. ದರ್ ಈಸ್ ಎ ಮ್ಯಾಜಿಕಲ್ ಮೂಮೆಂಟ್ ಅಂತ ಹೇಳ್ತಾರೆ, ಇರುತ್ತೆ. ತುಂಬಾ ಚಿಕ್ಕವರಂತೆ ಕಾಣಿಸ್ತೀರಿ, ಚಿಕ್ಕ ಮಗು ತರ ಮಾತಾಡ್ತಿರ್ತೀರಿ, ಎಲ್ರಿಗೂ ಮೆಚ್ಚುಗೆ ಆಗ್ತಕ್ಕಂಥದ್ದು ಆಗುತ್ತೆ. ತುಂಬಾ ಚಿಕ್ಕವರು ನಿಮ್ ಜೊತೆ ಬೇಗ ಸ್ನೇಹ ಗೆಳತನ ಬೆಳೆಸ್ಕೊತಾರೆ. ದೊಡ್ಡವರಲ್ಲ, ಚಿಕ್ಕವರು, ದೇ ಫೀಲ್ ವೆರಿ ಎನರ್ಜಿ ನಿಮ್ ಜೊತೆಲಿ ಮಾತನಾಡ್ಲಿಕ್ಕೆ. ಅಂಥದ್ದೊಂದು ಭಾವ ಆಗತಕ್ಕಂಥದ್ದಾಗುತ್ತೆ. ಇನ್ನೊಂದು ತಮಾಷೆ ಇದೆ, ನಿಮ್ಮಲ್ಲಿ ಅಂಥದ್ದೊಂದು ದೈವಿಕ ಔರ ಇದೆ, ಅಂಥದ್ದೊಂದು ಶಕ್ತಿ ಇದೆ, ಚೈತನ್ಯ ಇದೆ ಅನ್ನತಕ್ಕಂಥದಕ್ಕೆ ಅಲ್ಲೊಂದು ಸಣ್ಣ ಸಿಗ್ನಲ್ ತೋರಿಸ್ತಕ್ಕಂಥದ್ದಾಗುತ್ತೆ. ಅದೇನು ಗೊತ್ತಾ? ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಯಾರು ನಂಬಲ್ಲ, ನೀವು ಓದಿಲ್ಲ ಅಂದ್ರೆ ಯಾರು ನಂಬಲ್ಲ, ನಿಮಗೇನು ತಿಳಿದಿಲ್ಲ ಅಂತ ಹೇಳಿದ್ರು ನಂಬಲ್ಲ, ನನಗೇನು ಗೊತ್ತಿಲ್ಲಪ್ಪ ನಂಬಲ್ಲ. ನೀವು ನೋಡಿ ಅಬ್ದುಲ್ ಕಲಾಂ, ಅವರು ರಾಷ್ಟ್ರಪತಿಗಳಾದ್ಮೇಲೆ ಎಲ್ಲರಿಗೂ ಗೊತ್ತಾಗಿದ್ದು, ಬಟ್ ಅದು ಅವರ ಆಗುವ ಮೊದಲೇ ಅವರಲ್ಲಿ ಅಂಥದ್ದೊಂದು ಔರ ಇತ್ತು. ಅವ್ರು ಯಾವಾಗ್ಲೂ ಹೇಳ್ಕೊಳ್ತಾ ಇದ್ದಿದ್ದದೆ. ಈ ಹನುಮರು ಸೀತಮ್ಮನ ಹತ್ರ ಹೋದಾಗ ಸೀತಮ್ಮ ಒಂದು ಪ್ರಶ್ನೆ ಕೇಳುತ್ತೆ, ಇದು ಜೀವನ ಪರ್ಯಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಏನಕ್ಕೆ ಹನುಮೋಪಾಸನೆ ಮಾಡಬೇಕು? ಒಂದು ಹನುಮರ ಶಕ್ತಿ. ಅಲ್ಲಪ್ಪ, ಇಷ್ಟೊಂದು ವಾನರ ಕೂಟ, ತುಂಬಾ ದೊಡ್ಡ ವಾನರ ಪಡೆ, ಅದರಲ್ಲಿ ನೀನು ಒಬ್ಬ ಮಾತ್ರನೇ ಈ ಸಮುದ್ರನ ದಾಟಿ 100 ಯೋಜನವನ್ನ ದಾಟಿ ಬಂದು ನನ್ನನ್ನ ಭೇಟಿ ಆಗ್ತಿದೀಯ. ನೀನು ಬಿಟ್ರೆ ನಿಜವಾಗಲೂ ರಾಮಚಂದ್ರ ಪ್ರಭು ಈ ವಾನರ ಪಡೆಯನ್ನ ಕಟ್ಕೊಂಡು ಈ ಸಮುದ್ರವನ್ನ ದಾಟಿ ಬಂದು ನಿಜವಾಗಲೂ ರಾವಣ ಸಂಹಾರ ನಡೆದು ನನ್ನನ್ನ ಕರ್ಕೊಂಡು ಹೋಗ್ಲಿಕ್ಕಾಗುತ್ತೆ ಅಂತ ಅನ್ಕೊಂಡಿದ್ದೀಯಾ ಅಂದಾಗ ಹನುಮರ ಬಾಯಲ್ಲೂ ಒಂದು ಮಾತು ಬರುತ್ತೆ ಮಕ್ಕಳು, ಜೀವನ ಪರ್ಯಂತ ನೆನ್ಪಿಟ್ಕೋಬೇಕು. ಅದಕ್ಕೆ ತುಂಬಾ ಸಣ್ಣವರಾಗಿ ಕಾಣಿಸಿದ್ರು ಕೆಲವರ ಔರ ಬೇರೆ ಇರುತ್ತೆ. ಅಮ್ಮ, ನಿನಗ್ ಗೊತ್ತಿಲ್ದಿರೋದು ಏನಿದೆ ಅಮ್ಮ? ಯಾರಾದರೂ ಒಂದು ಸಂಧಾನಕ್ಕೆ ಕಳಿಸುತ್ತಾರೆ ಅಂದರೆ, ದೂತನಾಗಿ ಕಳಿಸ್ತಾರೆ ಅಂದ್ರೆ ತುಂಬಾ
ಅತ್ಯಂತ ಏನೂ ಇಲ್ಲದ, ಶಕ್ತಿ ಇಲ್ಲದ, ಬಲವಿಲ್ಲದ, ವಿದ್ಯೆ ಇಲ್ಲದ ಸಾಮಾನ್ಯರಲ್ಲಿ ಅತೀ ಸಾಮಾನ್ಯ ಅನ್ನುವಂಥವನನ್ನೇ ಕಳಿಸೋದು. ಇನ್ನು ಗೊತ್ತಿಲ್ಲದೆ ಇರೋದು ಏನಮ್ಮ ಇದೆ? ಅಂಥವರಲ್ಲಿ ನಾನೇ ಮೊದಲನೆಯವ, ಅತಿ ಸಾಮಾನ್ಯ. ನನಗಿಂತ ಕಿರಿಯರು ಇಲ್ಲದೇ ಇಲ್ಲ ಈ ವಾನರ ಪಡೆಯಲ್ಲಿ. ನೋಡಿ, ನನ್ನ ಪ್ರಭು ಹನುಮ ಪ್ರಭು ಹೇಳೋ ಮಾತು, ನನಗಿಂತ ಅಧಿಕರಿದ್ದಾರಮ್ಮ, ನೀನು ಯೋಚನೆ ಮಾಡಬೇಡ. ಇದು ಎಷ್ಟು ಮಾತ್ರ ಲಂಕೆ. ಅದಕ್ಕೆ ಆ ಅವರ ಹನುಮರನ್ನ ನೀವು ದೃಷ್ಟಿಸಿ ನೋಡಿ, ಹಾಗೇ ನೋಡ್ತಿದ್ದ ಅವರ ನಮ್ಮನ್ನ ಕಂಪಿಸುತ್ತೆ. ಹನುಮ ಉಪಾಸನ ಮಾಡಿದವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಹನುಮ ಎಲ್ಲಿದ್ದರೂ ಹನುಮ. ಎಂಥ ಮಾತು, ಎಂಥ ಶಕ್ತಿ, ರುದ್ರಾಂಶದ ಶಕ್ತಿ ಇದ್ದ ಆ ಹನುಮ ಬಾಯಲ್ಲಿ ಬರೋ ಮಾತು. ಕೆಲವರು ಆ ರೀತಿ ಇರ್ತಾರೆ, ಎಷ್ಟೇ ತಿಳಿದಿದ್ದರೂ ತುಂಬಾ ಚಿಕ್ಕವರಾಗಿ ಕಾಣಿಸ್ತಾರೆ. ಆಮೇಲೆ ತಮಾಷೆನೆ ಅಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಯಾರೂ ನಂಬಲ್ಲ. ನಾನು ಓದ್ಕೊಂಡಿಲ್ಲ, ದುಡ್ಡು ಒಂದೇ ಅಲ್ಲ, ಧನ ಅಂತ ಹೇಳಿದ ತಕ್ಷಣ ದುಡ್ಡು ಅನ್ಕೋತಾರೆ. ಶ್ರೀಮಂತಿಕೆ ಅಂತ ಹೇಳಿದ ತಕ್ಷಣ ದುಡ್ಡು ಐಶ್ವರ್ಯ ಅಂತಾರೆ. ಅಲ್ಲ, ಅದು ವಿದ್ಯೆ ಇರ್ಬೋದು, ಇನ್ನು ಬೇರೆ ಬೇರೆ ಎಲ್ಲವೂ ಅಪ್ಲೈ ಆಗುತ್ತೆ. ಅವರ ಶಾಂತ ಮೂರ್ತಿಗಳು ಇಲ್ಲ. ಇಲ್ಲಪ್ಪ, ನನಗಿಂತ ಕಿರಿಯನಿಲ್ಲ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಅವ್ರಿರ್ತಕ್ಕಂಥ ಮಾತು ಸಂಕಲ್ಪಗಳಿರ್ತವೆ. ನನಗಿಂತ ಕಿರಿಯರಿಲ್ಲ. ಅಲ್ಲೊಂದಿರುತ್ತೆ ಆ ಒಂದು ಭಾವ. ನಮ್ಮನ್ನು ನೋಡಿದವರೆಲ್ಲ ಸುಮ್ಮನಿರಿ ಸ್ವಾಮಿ, ಯಾರೂ ನಂಬಲ್ಲ. ನೀವು ಹೇಳೋಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ. ನಾನು ಕಿರಿಯನೇ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇರ್ತೀವಿ, ಅಸಾಮಾನ್ಯರಲ್ಲೂ ಕೂಡ ಸಾಮಾನ್ಯರಂತೆ ಹನುಮರಂತೆ ಇರ್ತೀರಿ. ಅಂಥದ್ದೊಂದು ದೈವಿಕ ಶಕ್ತಿ. ಸೊ ಯಾರೂ ನಿಮ್ಮನ್ನ ದುಡ್ಡಿಲ್ಲ. ಈಗೆಲ್ಲರೂ ನನ್ನನ್ನು ಹಾಗೆ ಅನ್ಕೊಳ್ದು. ಯಾರೋ ಒಬ್ರು ಆಗಾಗ ಸಿಗ್ತಿರ್ತಾರೆ ತುಂಬಾ ಜನ, ಗುರುಗಳೇ ಒಂದು 500 ಕೋಟಿಗೆ ಇದ್ದೀರಂತೆ ಅಂತ. ಅಯ್ಯೋ, ನಿಮ್ ಬಾಯಿಗೆ ತುಂಬಾ ಕಲ್ಸಕ್ರೆ. ನಾನು 1 ಕೋಟಿ ಇಟ್ಕೊಂಡು ಆ ಥರದ್ದು ಆಯ್ತು ಅಂದ್ರೆ 499 ಕೋಟಿ ನಿಮ್ಮ ಜನಗಳಿಗೆ ಹಂಚಿ ಬಿಡ್ತೇನೆ, ನೀವ್ ಹೇಳಿ ಅನ್ನತಕ್ಕಂಥ. 1 ಕೋಟಿ ಇಟ್ಕೋತೇನೆ, 499 ಕೋಟಿ ಅದು ಬೇಡ, 1 ಲಕ್ಷ ಇಟ್ಕೋತೇನೆ, ಬದುಕಿಗೆ ಅಷ್ಟು ಸಾಕು. ಏನ್ ನಂದೊಂದು ಪುಟ್ಟ ತೋಟ ಇದೆ, 1 ಲಕ್ಷ ಇತ್ತು ಅಂದ್ರೆ ನೀವು ನಂಬೋಲ್ಲ, ನಾನೊಂದು 10 ವರ್ಷ ಊಟ ಮಾಡ್ಬೋದು. ನನ್ನ ಊಟ ಆ ಥರದ್ದು ಊಟ ಬಿಡಿ, ನೀವು ನಂಬಲ್ಲ. ಉಪ್ಪು ಹುಳಿ ಖಾರ ಅನ್ನೋದಕ್ಕಿಂತ ಸ್ಟೀಮ್ ವೆಜಿಟೇಬಲ್ಸ್ ಇರ್ಲಿ. ಭಗವಂತ ನೀವಿರುವಾಗ ನನಗೆ ಯಾಕೆ ಯೋಚನೆ? ನಿಮ್ ಬಾಯಿಗೆ ಕಲ್ಸಕ್ರೆ ಹಾಕ, ಹಾಗೆ ಹೇಳ್ತಿರ್ತಾನೆ, ದಿಸ್ ಇಸ್ ಯೋರ್ಸ್, ನಿಮ್ಗೆ ಹೇಳ್ದ ಹಾಗೆ ಅಂತ. ಯಾರೂ ನಂಬಲ್ಲ. ನಿಮ್ಮನ್ನ ಯಾರಾದ್ರೂ ಆ ಥರ ಅಂತಿದ್ದಾರೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ನಿಮ್ಮನ್ನ ಪದೇ ಪದೇ ನಿನಗೇನೋ ಕಡಿಮೆ, ನೀನ್ ಎಲ್ಲಿದ್ರು ದೊರೆ ಕಣೋ, ನೀನ್ ಎಲ್ಲಿದ್ರು ಗೌರವ ಕಣೋ ಅನ್ನತಕ್ಕಂಥ ಭಾವಾರ್ಥದಿಂದ ಹೇಳುತ್ತಿದ್ದಾರೆ ಅಂದ್ರೆ ದೇರ್ ಇಸ್ ಎ ಮ್ಯಾಜಿಕಲ್ ಮೂಮೆಂಟ್ ಇಸ್ ದೇರ್ ವಿತ್ ಯು. ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ದೈವಿಕ ಗುಣಗಳಿದ್ದಾವೆ ಅಂತ. ಆಮೇಲೆ ನಿಮ್ಮ ಮಾತುಗಳು ಸದಾ ಆಕರ್ಷಿತವೆ ಎಲ್ಲಿದ್ರು. ಅಸಂಬದ್ಧ ಪ್ರಲಾಪ, ಅಸಂಬದ್ಧ ಮಾತು. ಡಾಕ್ಟರ್ ರಾಜ್ಕುಮಾರ್ ಗಮನಿಸಿ ನೋಡಿ, ಅವರೆಲ್ಲಿದ್ರು ಅವ್ರ ಮಾತುಗಳು ಒಂಥರ ಆ ಮುಗ್ಧತೆಯ ಪರಮಾವಧಿ. ಅವರಿದ್ದಿದ್ದು ಹಾಗೆ, ಬದುಕಿದ್ದು ಹಾಗೆ, ನಿಜವಾಗ್ಲೂ ಅವರಿದ್ದಿದ್ದು ಹಾಗೆ. ಅವ್ರ ಹಾಗೆ ನಟ ಅಂಬರೀಷ್, ರೆಬಲ್ ಸ್ಟಾರ್, ತುಂಬಾ ಅವ್ರ ಮಾತುಗಳು ನೋಡಿ ಒಂಥರ ತುಂಟುತನ, ರೇಗಿಸುವಿಕೆ ಇರ್ತಿತ್ತು, ಆದ್ರೆ ಮಂತ್ರಮುಗ್ಧ ಮಾಡ್ತಿತ್ತು. ಅದು ಬೇರೆ. ಕೆಲವರಿಗೆ ಮಾತ್ರ ಜನ್ಮತ ಅಂತದೊಂದು ಆಕರ್ಷಣೆಯನ್ನ ಭಗವಂತ ಅವರ ಮಾತುಗಳಲ್ಲೂ ಅವರ ವ್ಯಕ್ತಿತ್ವದಲ್ಲೂ ನಿಮ್ಮನ್ನು ಫಾಲೋ ಮಾಡ್ತಾರೆ. ನಿಮ್ ತರನೇ ಡ್ರೆಸ್ಸು, ನಿಮ್ ತರನೇ ಮಾತು, ನಿಮ್ ತರನೇ ಚಿಂತನೆ, ನಿಮ್ ತರನೇ ಬೊಟ್ಟು, ನಿಮ್ ತರನೇ ಒಂದು ಫಾಲೋ ಮಾಡ್ತಕ್ಕಂಥ ಒಂದು ಭಾವ ಬರ್ಲಿಕ್ಕೆ ಶುರು ಅಂತ. ನಿಮ್ಗೆ ಅದು ಆಶ್ಚರ್ಯನೂ ಆಗುತ್ತೆ. ನನ್ನ ಹತ್ರ ಏನೋ ಇದೆ, ಈ ತರದ್ದು ನೋಡ್ತಾರೆ ಅನ್ನತಕ್ಕಂಥದ್ದು. ದಟ್ ಇಸ್ ದೇರ್. ಅಬ್ದುಲ್ ಕಲಾಂ, ವಿವೇಕಾನಂದರು, ರಮಣ ಮಹರ್ಷಿಗಳು, ಇವತ್ತಿಗೂ ಪ್ರತಿ ಆಟೋ ಮೇಲೆ ಶಂಕರನಾಗ ಹೆಸರಿರುತ್ತೆ ನೋಡಿ. ಹೌದಲ್ವಾ? ಯೋಚನೆ ಮಾಡಿ ನೋಡಿ. ಇವತ್ತಿಗೂ ಅವ್ರು ತೀರೋಗಿ ಎಷ್ಟು ವರ್ಷ ಆಯ್ತು. ಆ ಮ್ಯಾಜಿಕಲ್ ಮೂಮೆಂಟ್ ಯಾರಾದ್ರೂ ನಾವು ನೆನೆಸ್ಲಿಕ್ಕಾಗುತ್ತಾ? ಸಿದ್ಧಗಂಗಾ ಮಹಾಸ್ವಾಮಿಗಳು, ಸಿದ್ದೇಶ್ವರ ಮಹಾಸ್ವಾಮಿಗಳು, ಅವ್ರ ಮಾತುಗಳು ಅವರನ್ನು ಯಾರೂ ನಂಬ್ಲಿಕ್ಕಾಗೋದ್ರೆ ಸುಮ್ನಿರಿ ಸ್ವಾಮಿ, ನಾವು ನಂಬಲ್ಲ. ಕಡಿಮೆ ಅಂದ್ರು 50 ಲಕ್ಷ ಜನ ಅವ್ರ ಮಾತು ಕೇಳೋಕೆ ಎದ್ನಿಲ್ಲ. ಅವ್ರು ಜಗತ್ತಿನಲ್ಲಿ ಯಾರಿಗೂ ಇಲ್ಲದಷ್ಟು ಫಾಲೋವರ್ಸು ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ.
ಅಂಥದ್ದೊಂದು ಆಕರ್ಷಣೆ ಇಲ್ಲ ಅಂದ್ರೆ ಸಿದ್ಧಗಂಗಾ ಮಹಾಮಠವನ್ನ ಸ್ಥಾಪಿಸ್ಲಿಕ್ಕೆ ಸಿದ್ಧಗಂಗಾ ಸ್ವಾಮಿಗಳು ಯೋಚನೆ ಮಾಡಿ ನೋಡಿ, ಶಿವಕುಮಾರ ಮಹಾಸ್ವಾಮಿಗಳು, ತಾಯಿಯೇ ಆ ಒಂದು ಸರಸ್ವತಿ ಆಕರ್ಷಣೆ, ಅದು ಎಲ್ಲರಿಗೂ ಆಗಲ್ಲ. ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬದುಕೋದಿದೆಯಲ್ಲ, ಅಷ್ಟು ದೊಡ್ಡ ಸಂಸ್ಥೆ ಕಟ್ಟಿ ನಿಲ್ಲಿಸಿ ನಮಗೊಂದು ಮಾರ್ಗದರ್ಶನ, ಅಲ್ಲೊಂದು ದೈವಿಕ ಶಕ್ತಿ ಇದ್ದರೆ ಮಾತ್ರವೇ, ದೈವಿಕ ಶಕ್ತಿ ಇದ್ದರೆ ಎಷ್ಟು ಸಾವಿರ ವರ್ಷ ಆಗ್ಬಿಟ್ಟಿದೆ. ಈಗಲೂ ಮಧ್ವಾಚಾರ್ಯರ ಬಗ್ಗೆ ಮಾತಾಡ್ತೇವೆ. ನಡೆದಾಡಿದ ದೈವಗಳು ಕನಕದಾಸರು, ಪುರಂದರದಾಸರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮೇಲುಕೋಟೆ. ಪ್ರತಿ ಪೂಜೆ ಅವರನ್ನ ನಾವು ಮಾಡುವಾಗ ನೆನೆಸ್ಕೋತೇವೆ. ವಿಷ್ಣು ಪೂಜೆ ರಾಮಾನುಜಾಚಾರ್ಯ, ದೇವಿ ಪೂಜೆ ಶಂಕರಾಚಾರ್ಯ. ಒಬ್ಬೊಬ್ರು ಒಂದೊಂದು ಸ್ಥಿತ್ಯಂತರವನ್ನ, ಲಯವನ್ನ, ಆಕರ್ಷಣೆ. ಯಾರಾದ್ರೂ ಅವರನ್ನ ಯೋಚನೆ ಮಾಡಿ ನೋಡಿ, 1000 ವರ್ಷಗಳು ಮೇಲಾಗ್ಬಿಟ್ಟಿದೆ ಪುಣ್ಯಾತ್ಮರುಗಳು. ಅಂದ್ರೆ ನಿಮ್ಮಲ್ಲೂ ಕೂಡ ಅಂಥದೊಂದು ಅಂಶ, ಶಕ್ತಿ, ಚೈತನ್ಯ. ಇನ್ನೂ ಒಂದು ಹೇಳ್ತೇನೆ, ನೀವು ನಂಬಲ್ಲ, ನಿಮ್ಮಲ್ಲಿ ಅಂಥದ್ದೊಂದು ಶಕ್ತಿ ಇದೆಯಾ ಇಲ್ವಾ? ನಿಮ್ಮ ಅಂತರಂಗ, ಆತ್ಮಶುದ್ಧಿ, ಆತ್ಮದಲ್ಲಿ ಭಗವಂತ ನೆಲೆಸಿದಾನೆ ಅನ್ನೋದಕ್ಕೆ ಇನ್ನೊಂದು ಹೇಳ್ತೇನೆ ನೋಡಿ. ಕೆಲವೊಮ್ಮೆ ಆಲಯಗಳಿಗೆ ಹೋದಾಗ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ನಿಮಗೆ ವಿಶೇಷ ಪ್ರಸಾದ ಬಂದು ಸೇರುತ್ತೆ. ಹೌದು ಅಲ್ವೋ ಹೇಳಿ ನೋಡಿ. ನೀವು ಬೇಕಾದ್ರೆ ಗುರುಗಳೇ, ಹೌದು ಗುರುಗಳೇ, ನಮಗೇ ತಗೊಬಂದು ನೀವು ಸರಳತೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಿಂತಿದ್ದೀರಿ, ಅಲ್ಲಿದ್ದೀರಿ. ಬಂದು ನಿಮಗೆ ಮಾತ್ರ ಸ್ಪೆಷಲ್ ಪ್ರಸಾದ ಸಿಕ್ಕಿದೆ ಅಂದ್ರೆ, ನೀವು ಮಾತ್ರ ನೋಡ್ತಿದ್ರೆ ದೇವಿ ಪ್ರಸಾದ ಕೊಡುತ್ತೆ, ಹೂ ಬೀಳೋದು ಇನ್ನೊಂದು. ನಿಮ್ಮ ಅಂತರಂಗದಲ್ಲಿ ಆ ಬ್ರಹ್ಮ ಚೈತನ್ಯ, ದೇವಿ ಚೈತನ್ಯ, ವಿಷ್ಣು ಚೈತನ್ಯ, ಶಿವ ಚೈತನ್ಯ ತೃಪ್ತಿ ಪಡಿ. ಇದೆಲ್ಲ ಯಾಕೆ ಹೇಳ್ತಿದ್ದಾನೆ ಅಂದ್ರೆ, ಎಲ್ಲಿದ್ದಾನೆ ಭಗವಂತ ನಮಗಿಲ್ವಾ? ಕೆಲವರಿಗೆ ಅವರ ಜೊತೆಲೇ ಇದ್ದು ನಡೆಸ್ತಿರ್ತಾನೆ, ನೀವು ಗಮನಿಸಿರೋಲ್ಲ ನಿಮ್ಮ ಶಕ್ತಿ. ಹೇಳಿದ್ದೇನೆ ಕೆಲವರಿಗೆ ಇಂಥದ್ದೊಂದು ನಡೆದಿದೆ. ನಿಮಗೆ ಆಗಾಗ ದೇವಸ್ಥಾನ, ಆಲಯ ಕಟ್ಟೋದು ಕನಸಲ್ಲಿ, ದೇವರುಗಳು, ಆನೆಗಳು, ಬೆಟ್ಟಗಳು, ಗುಡ್ಡಗಳು ಎಲ್ಲೋ ತೇಲ್ದಾಗೆ ಎದ್ದಾಗ ಒಂಥರ ಪ್ರಶಾಂತತೆ ಅನ್ಸುತ್ತೆ. ಗಮನಿಸಿದ್ದೀರಾ ಅಂತ? ಹೌದು ಗುರುಗಳು ಅಂತ. ಸ್ಪೆಷಲ್ ಪ್ರಸಾದ, ಸ್ಪೆಷಲ್ ಹಾರ ನಾವು ಕೇಳಿ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳೋದಲ್ಲ. ಸಿಂಪಲ್ ಆಗಿ ಎಲ್ಲೋ ಹೋದ್ರು ಕೂಡ ಅದ್ ನಡೆದಿದೆ. ನಾನು ಇವತ್ತಿಗೂ ಮರೆಯಲಾರದಂತ ಒಂದು ಅನುಭವ. ಆತ್ಮೀಯರ ಜೊತೆ ಬಾವಿಕೊಂಡ ಗಂಗಮ್ಮ ಅಂತ ಮದನಪಲ್ಲಿ, ಸುಮಾರು 25-30 ವರ್ಷಗಳ ಹಿಂದಗಡೆ, 25 ವರ್ಷಗಳ ಹಿಂದಗಡೆ. ಎಸ್, ನನ್ನ ಸ್ನೇಹಿತರ ಮದುವೆ ಎಲ್ಲ ಆಗಿತ್ತು. ಆ ಸಂದರ್ಭದಲ್ಲಿ ಜೊತೆಲಿ ಹೋಗಿದ್ದೆ. ನನ್ನ ಹತ್ರ ಗಾಡಿಯೂ ಇಲ್ಲ, ಸೈಕಲ್ ಇಲ್ಲ, ಒಂದ್ ಜೊತೆ ಚಪ್ಪಲಿ ಅಷ್ಟೇ. ಮಕ್ಕಳು ನಿಮ್ಮ ಹತ್ರ ಮುಚ್ಚಿಡೋದು. ಒಳ್ಳೆ ಉದ್ಯೋಗ, ಒಳ್ಳೆ ಸಂಬಳ, ಬಟ್ ಮನೇಲಿ ಕಮಿಟ್ಮೆಂಟ್, ಜವಾಬ್ದಾರಿಗಳು ಜಾಸ್ತಿ. ದೊಡ್ಡ ಕುಟುಂಬ, ಅದ್ರ ಬಗ್ಗೆ ಗಮನ ಇಲ್ಲ. ನಾನು ಉಳಿಸ್ಕೋಬೇಕು, ನಾನು ಇದಾಕ್ಬೇಕು, ಅದಾಕ್ಬೇಕು. ಸಿಂಪಲ್ ಆಗಿ ಅವ್ರ ಜೊತೆಲಿ ಹೋಗಿದ್ದಾನೆ. ಇವ್ರ ಜೊತೆಲಿ ಕ್ಯೂನಲ್ಲಿ ಇದ್ದಾನೆ. ನನ್ನ ಅಮ್ಮನವರು, ನೀವು ನಂಬಲ್ಲ, ಕರೆದು ನನಗೆ ಅಂತ ಸ್ಪೆಷಲ್ ತಿಲಕ, ಹಾರ, ಶಲ್ಯ. ನಾನು ಆಶ್ಚರ್ಯವಾಗಿ ನೋಡ್ತಿದ್ದೀನಿ, ಇದೇನಮ್ಮ ಅಂತ. ನಾನು ಎಲ್ಲ ಸ್ನೇಹಿತರುಗಳು ಹೀಗೆ, ಏನೋ ಇದೆ ಕಣೋ, ಇಲ್ಲ ಅಂದ್ರೆ ನೀನು ಎಲ್ಲಿ ಬಂದ್ರು ಈ ಥರದ್ದು ನಡೆಯುತ್ತೆ. ನನಗೆ ಅವತ್ತು ಅವಗಾಹನೆ ಇಲ್ಲ. ಪುಟು ವಯಸ್ಸು, ಚಿಕ್ಕ ವಯಸ್ಸು, ಯೌವನ. ಇದೇನಿರ್ಬೋದು ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಈ ಒಂದು ಪರಿಚಯಗಳು, ಅನುಭವಗಳು, ತಮ್ಮಂತ ಗುರುಮುಖೇನ ನಿಮ್ಮ ಜೊತೆಲಿ ನಿಂತಾಗ ಕೂಡ ನಾನು ನೋಡಿದ್ದಾನೆ. ನಿಮ್ಮಲ್ಲಿ ಅಂಥದ್ದೊಂದು ಚೈತನ್ಯ ಇದೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ಒಂದು ವಾರದ ಮಾಲಿಕೆ ತಿಳಿಸ್ತಿದೆ. ಅದಷ್ಟೇ ಅಲ್ಲ, ನೀವು ಯಾವ್ದಾದ್ರು ಕೆಲವ್ರು ಹೇಳ್ತಿರ್ತಾರೆ, ಗುರುಗಳೇ ನಾನೊಂದು ಅಂಗಡಿಗೆ ಹೋಗ್ತೀನಿ, ಖಾಲಿ ಇರುತ್ತೆ. ಎಸ್, ಅಂಗಡಿ ಖಾಲಿ ಇರುತ್ತೆ. ನೀವು ಹೋದ್ಮೇಲೆ ನೋಡಿ ತುಂಬ್ಕೊಬಿಡುತ್ತೆ, ಜನಗಳು ಬರ್ತಾರೆ. ಜನಗಳು ಬರುತ್ತಾರೆ ಅಂದ್ರೆ ನಿಮ್ಮ ಆ ಒಂದು ಅಂತರಂಗದಲ್ಲಿ ಕುಳಿತಿರೋ ಆ ಭಗವಂತ ನೋಡಿ, ನೀವೆಲ್ಲಿ ಹೋದರೂ ಕರ್ಕೊಂಡು ಬರ್ತೀವಿ. ಖಾಲಿರೋ ಅಂಗಡಿ ಕೂಡ, ಹೋಟೆಲ್ ಕೂಡ ತುಂಬ ಹೋಗುತ್ತೆ. ಅಲ್ಲಿ ಏನೋ ಒಂದು ಜನಜುಂಗಳಿ, ಅಲ್ಲೊಂದು ದೈವಿಕ ಭಾವ ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮನ್ನ ತಳ್ಳಿಬಿಟ್ಟಿರ್ತಾರೆ. ಅಲ್ಲಿ ಜನ ವ್ಯಾಪಾರ ಆಗ್ತಿರುತ್ತೆ. ಏನೋ ಇದು ನಾನು ಬಂದೆ ಅನ್ನತಕ್ಕಂಥದ್ದು. ದಾಟ್ ಈಸ್ ಎ ಬ್ಯೂಟಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಭಗವತಿ. ಇವೆಲ್ಲ ಲಕ್ಷಣಗಳನ್ನ ಬರೆದಿಟ್ಕೊಳ್ಳಿ. ಇದಾಗಿದೆ, ಇನ್ನೂ ತುಂಬಾ ಇದೆ ಈ ಥರದ್ದು ಹೇಳೋದು. ಖಂಡಿತ ನಿಮ್ಮ ಜೊತೆ ಕೈ ಜೋಡಿಸ್ತೇನೆ.
ನಿಮ್ಮ ಜೊತೆ ಮಾತಾಡ್ತೇನೆ, ಹಂಚ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ಮಾಲಿಕೆ ನಿಮಗೆ ಮೆಚ್ಚುಗೆ ಆಗಿದೆ. ದಯಮಾಡಿ ನಿಮ್ಮ ಕುಟುಂಬದಲ್ಲೇ, ನಿಮ್ಮ ಸ್ನೇಹಿತರ ವಲಯದಲ್ಲೇ ಇಂಥ ಒಂದು ಅಪರೂಪದ ವ್ಯಕ್ತಿಗಳಿರ್ತಾರೆ. ಗುರು ಸಮಾನ, ದೈವ ಸಮಾನ ಆಗಿರ್ತಕ್ಕಂಥ ಮಾತೃ ಸಮಾನ ವ್ಯಕ್ತಿಗಳಿರ್ತಾರೆ. ಗೈಡೆನ್ಸ್ ಹಾಕಿ, ಅವ್ರಿಗೂ ಗೊತ್ತಾಗ್ಲಿ ಅವ್ರ ಶಕ್ತಿ. ಅವ್ರ ಜೊತೆ ಹೂವಿನೊಂದಿಗೆ ನಾರೂ ಸ್ವರ್ಗಕ್ಕೋಯ್ತು, ದೇವರ ಪಾದ ಸೇರ್ತು ಅಂತ ನಾವುಗಳು ಅವ್ರ ಜೊತೆ ಹೆಜ್ಜೆ ಇಡೋಣ. ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಾರದ ಭವಿಷ್ಯ ನೋಡೋಣ. ಸ್ವಲ್ಪ ಎಚ್ಚರಿಕೆ, ಎಲ್ಲರೂ ದೀಪ ಹಚ್ಕೊಳ್ಳಿ ಅಂತ ಹೇಳಿದ್ದಾನೆ. ಈ ವಾರ ಒಂದು ರೀತಿಯ ಟ್ರಾನ್ಸೆ, ಎಚ್ಚರಿಕೆ. ಮುಖ್ಯವಾಗಿ ಮೇಷರಾಶಿ. ಎಲ್ಲಿಗೆ ಬೇಕಾದ್ರೂ ಇದು ತಗೊಂಡೋಗ್ಬೋದು ನಿಮ್ಮನ್ನ. 0 to ಹೀರೋ. ಪರಶಿವನೇ ನಿಲ್ಲಬೇಕು, ಕಾಳಭೈರವ ಅಂತ ಹೇಳ್ತಾರೆ. ಹತ್ತಿರದಲ್ಲಿ ಕಾಳಭೈರವ ದೇವಸ್ಥಾನ, ಆಲಯ ಇದ್ರೆ ಒಂದು ಸಣ್ಣ ಪೂಜೆ, ಸಂಕಲ್ಪ, ದುರ್ಗಾ, ಕಾಳಿಕಾ, ರೌದ್ರಿಕ, ಮೃತ್ಯುಂಜಯ, ನರಸಿಂಹ, ಸುಬ್ರಹ್ಮಣ್ಯ, ಅಂಗಾರಕ, ಈ ಥರದ ಅಂಗಾಳ ಪರಮೇಶ್ವರಿ, ಈ ಥರದ ಆಲಯಕ್ಕೆ ಹೋಗಿ ತಟಸ್ಥ ಆಗಿ ಎಲ್ಲರೂ ಯಾವುದೇ ಒಂದು ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ 42-45 ದಿನ ಎಚ್ಚರಿಕೆ. ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದೊಂದು ದೊಡ್ಡ ದೊಡ್ಡ ಆಸೆಗಳು ತೋರಿಸುತ್ತೆ. ದೊಡ್ಡ ಬಿಲ್ಡಿಂಗು, ದೊಡ್ಡ ಕಾರ್ಯ, ಏನೋ ಮಾಡಿಬಿಡ್ತೀವಿ. ಏನೋ ಮಾಡದಿದ್ರೂ ಪರವಾಗಿಲ್ಲ, ಇರೋದು ಉಳಿಸ್ಕೊಂಡ್ರೆ ಸಾಕು. ಆ ರೀತಿಯ ಪ್ರಭಾವ ಮೇಷರಾಶಿಗೆ ಏನು ಬೇಕಾದರೂ ಆಗಬಹುದು. ಡೈನಾಮೆಟ್ ಒಂದಿದೆ ಅಲ್ಲಿ ಲಾಭಸ್ಥಾನದಲ್ಲಿ. ಅಷ್ಟು ಗ್ರಹಗಳು ಸೇರ್ಕೊಂಡ್ರೆ ಮೇಘನಾದನೆ. ನೀವು ಬಾ ಶತ್ರು ಹರಿಭಯಂಕರನಾಗಿ ಬಿಡುತ್ತಾನೆ ಅಂತ ಹೇಳ್ತೇವೆ. ಮೇಷ ಲಗ್ನದವರಾಗಿ ಬಿಟ್ರೆ ಏನೇನೋ ಆಗ್ಬಿಡುತ್ತೆ. ಇದೊಂದು ರೀತಿ ಹುಚ್ಚು, ಉನ್ಮಾದ, ಅಧಿಕಾರದ ಮದ, ಇಲ್ಲ ಏನೂ ಇಲ್ಲದಂತ ಒಂದು ಭಾವ. ಮೊನ್ನೆ ನೋಡಿ ನಮ್ಮ ಶಾಸಕರು ಖುಷಿ ಪಡ್ಬೇಕು. ಬೆಳಗ್ಗೆ 7 ಗಂಟೆಗೆ ಬಾರ್ ತೆಗೆದು ಕೂತಿದ್ದಾನೆ. ಬೈದು ಏನ್ರಯ್ಯ ಹೊಟ್ಟೆಗೆ ಅನ್ನ ತಿಂತೀರಾ, ವಿಷ ಇಡ್ತೀರಾ, ಇದೇನಾಗ್ಬಿಟ್ಟಿದ್ದು. ಅಧಿಕಾರಿಗಳಿಗೆ ಗೊತ್ತಿಲ್ವಾ? ನೀವು ಲೈಸೆನ್ಸ್ ಕೊಟ್ಟಿದ್ದು ಯಾಕಪ್ಪ? ಅವನಿಗೇನು ಹೊಟ್ಟೆಪಾಡು? ಅವನಿಗೇನು ಹೊಟ್ಟೆಪಾಡು? ಅವನಿಗೂ ಅದೊಂದು ವ್ಯಾಪಾರ ಅಷ್ಟೇ. 7 ಗಂಟೆಗೆ ತೆಗಿಬೇಕಾ, 10 ಗಂಟೆಗೆ ತೆಗಿಬೇಕಾ ಅಂತ ಬೆಳ್ಳಗೆ ಅಚ್ಚುಕಟ್ಟ ಕುತ್ಕೋಬಿಟ್ಟವ್ರೆ. ಹೋಗಿ ಮುಗಿಸಿದ್ದಾರೆ. ಏನು ಇಲ್ಲ ಅಂದ್ರೆ ವರ್ಷದ ರಿನ್ಯೂವಲ್ಗೆ ಒಂದಷ್ಟು ದುಡ್ಡು ಏನೇನೋ ಮಾಡಿಟ್ಟಿದ್ದಾರೆ. ಅಲ್ಲೂ ಕೂಡ ಏನ್ ಮಾಡ್ತಾನೆ? ಶಾಸಕರು ಮಾಡಿದ್ದು ಸರಿಯಾ, ಅವನು ಮಾಡಿದ್ದು ಸರಿ ತಪ್ಪು ಅನ್ನೋ ಜಿಜ್ಞಾಸೆಯಲ್ಲಿ. ಸ್ಕೂಲ್ ಪಕ್ಕದಲ್ಲೇ ಪರ್ಮಿಷನ್ಗಳು, ಕಾಲೇಜ್ ಪಕ್ಕದಲ್ಲೇ ಪರ್ಮಿಷನ್ಗಳು, 100 ಮೀಟ್ರಿಗೂ ಇದಾವಪ್ಪ. 100 ಮೀಟ್ರಿಗೂ ಇದಾವೆ. ಹಿಂಗಾಗ್ಬಿಟ್ಟಿದೆ. ಏನ್ ಮಾಡ್ತೀರಿ? ಮನುಷ್ಯ ಇಂಥದೊಂದು ಮಲಿನ ಆಗ್ಬಿಟ್ಟಿದ್ದಾನೆ. ಯಾರು ಹಾಳಾದ್ರೂ ಸರಿ, ನನಗೆ ಬರೋದು ಬರ್ಲಿ ಅನ್ನತಕ್ಕಂಥ ಭಾವ ಇದೇ ಆಗೋದು. ವಿಚಿತ್ರವಾದಂಥದ್ದು. ಸ್ವಲ್ಪ ಮೇಷ, ಏನು ಬೇಕಾದರೂ ನಿಮ್ಮ ಜೀವನದಲ್ಲಿ ನಡೆಯಬಹುದು. ವಿಜಯವೋ ವೀರ ಮರಣವೋ ಎಚ್ಚರಿಕೆ. ಕೆಲವೊಂದು ದೊಡ್ಡ ಸ್ಥಾನದಲ್ಲಿರೋರು, ದೊಡ್ಡ ಬಲದಲ್ಲಿರೋರು, ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥವರು
ತುಂಬಾ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದಿರಪ್ಪ, ದುಡುಕ್ಬೇಡಿ. ಇರ್ಲಿ, ದೇವರು ಆ ಅಧಿಕಾರ, ಬಲ, ಸ್ಥಾನ ಕೊಟ್ಟಿರೋದು ಕಾಪಾಡಲಪ್ಪ. ಇಲ್ಲ, ಎಚ್ಚರಿಕೆ ಆ ಬಲವನ್ನ ದುರುಪಯೋಗ ಮಾಡಿಸ್ಬಿಡುತ್ತೆ. ವಿಪರೀತ ಬಲ, ವಿಪರೀತ ಧನ, ವಿಪರೀತ ಶಕ್ತಿ, ವಿಪರೀತ ಚೈತನ್ಯ. ಕೆಲವೊಂದು PR ಗಳು ಕೆಲಸ ಮಾಡ್ತವೆ. ಈ ನಿಜ ಹೇಳ್ಬೇಕು ಅಂದ್ರೆ ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸ್, ಅವನು 1 ಕೋಟಿ ರೂಪಾಯಿ ಒಂದು ಹಬ್ಬಬ್ಬಾ ಅಂದ್ರೆ 10,000 ರೂಪಾಯಿ ಖರ್ಚು ಮಾಡ್ತಾನೆ ಅಷ್ಟೇ. ಕೊಡೋದು 1 ಕೋಟಿ ರೂಪಾಯಿ 10,000, ಜಗತ್ತಿಗೆ ತೋರ್ಸೋದು ಅವನು 10 ಕೋಟಿ ದಾನ ಮಾಡಿದಾಗ. ಈ ತರ ಪ್ರಚಾರ. ಅದಕ್ಕೆ ಅಂತ ಒಂದು ಏಜೆನ್ಸಿಗಳು ಇನ್ನೊಂದು ಇದರ ಹಿಂದ್ಗಡೆ ನಾವು ನಂಬ್ಕೊಬಿಡ್ತೀವಿ ಬಿಲ್ ಗೇಟ್ಸ್ ಮಹಾದಾನಿ ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಕಾರ್ತೀಕ ಮುಗಿದ ಮೇಲೆ ಬರೋ ಮಳೆ ಬರೋಲ್ಲ, ಕಾರ್ತೀಕ ಮಾಸದ ಮಳೆ ಕರ್ಣನ್ ನಂತರ ದಾನ. ಯಾರ್ದಾದ್ರೂ ಹೆಸರು ಕೇಳಿದೀರಾ? ಕಾರ್ತಿಕ್ ಮಾಸದ ಮೇಲೆ ಮಳೆ ಬರುತ್ತಾ? ಇಲ್ಲ. ಹಾಗೆ ಕರ್ಣನ್ ನಂತರ ದಾನ ಮಾಡುವಂತವನು ವ್ಯಕ್ತಿ ಇದೆಯಾ? ಇಲ್ಲ. ಆದ್ರೂ ಇದೆಲ್ಲ ನಡೀತದೆ ಈ ಮಾಯೆಗಳು. ಎಚ್ಚರಿಕೆ. ವೃಷಭ ರಾಶಿ, ರಾಶಿಯಾಧಿಪತಿ ಚೆನ್ನಾಗಿದ್ದಾನೆ. ಬುಧನ ಜೊತೆ, ಸೂರ್ಯನ ಜೊತೆ, ರಾಹು ಜೊತೆ ವಿಪರೀತ ಬಲದಲ್ಲಿ ಕುಳಿತಿರ್ತಕ್ಕಂಥ ಒಂದು ಭಾವ. ವಿಶೇಷವಾಗಿ ಚೆನ್ನಾಗಿದೆ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಬಂಗಾರ, ಬೆಳ್ಳಿ, ಆಭರಣ, ವೈನು, ಎಂಟರ್ಟೈನ್ಮೆಂಟು. ಈ ವಾರ ಕುಂಭದ್ರೋಣ ಮಳೆ. ನಿಮಗೂ ಅಷ್ಟೇ. ದಶಮದಲ್ಲಿ ಅಷ್ಟು ಗ್ರಹಗಳಿದ್ದರೆ ರಾಜರೇ ಅಂತ ಹೇಳ್ತೇವೆ. ರಾಜಗ್ರಹ ಸೂರ್ಯ ಕುಳಿತಿದ್ದಾನೆ, ಕುಜ ಬೇರೆ, ಅಸುರ ಗ್ರಹಗಳು, ರಾಹು ಕುಳಿತಿದ್ದಾನೆ. ಒಂಥರ ಕೊಪ್ಪರಿಗೆ ದುಡ್ಡು ಅಂತ ಹೇಳ್ತೇವೆ. ಕೆಲವರಿಗೆ ಕಳ್ಕೊಳ್ಳೋದು ಉಂಟು, ಹುಷಾರು. ಇನ್ಕಮ್ ಟ್ಯಾಕ್ಸ್ ರೈಡ್ಗಳು ನಡೆದು ಬಿಡುತ್ತೆ. ಮೋಸ ಗೀಸ ಮಾಡಿ, ಅನ್ಯಾಯ ಮಾಡಿ, ಅಧರ್ಮ ಮಾಡಿ ತಗೊಂಡಿರೋದು, ಇನ್ನೊಂದು ಮಾಡೋದು ಅನ್ನತಕ್ಕಂಥದ್ದು. ಜಾಗ್ರತೆ. ಕೆಲವರು ಹಾಗೆ, 7 ತಲೆಮಾರು 10 ತಲೆಮಾರಿಗೆ ದುಡ್ಡು. ತಮಾಷೆ ಗೊತ್ತಿದ್ಯಾ? ನನ್ನ ಮುತ್ತಜ್ಜನ ಫೋಟೋ ಮನೇಲಿ ಇಲ್ಲ, ಮುತ್ತಜ್ಜಿ ಫೋಟೋ ಇಲ್ಲ. ಈಗ ನನ್ನ ಅಜ್ಜನ ಫೋಟೋ ಹೋಗ್ಬಿಟ್ಟು ನನ್ನ ತಂದೆ ತಾಯಿ ಫೋಟೋ ಇದೆ. ನಾಳೆ ನಾನು ಹೋದ್ರೆ ನನ್ನ ಮೊಮ್ಮಕ್ಕಳವರೆಗೂ ಆ ಫೋಟೋ ಇಟ್ಕೊಂಡು ನೋಡ್ತಾರೆ, ಇದು ನಮ್ಮ ಅಜ್ಜ ರವಿಶಂಕರ್ ಗುರುಜಿ ಆಗಿದ್ರಂತೆ, ಹಂಗಂತ ಹಿಂಗಂತೆ. ಯಾರು ಈ ತಲೆಮಾರುಗಳಿಗೆ ಆ ಒಂದು ಗೌರವ, ರೆಸ್ಪೆಕ್ಟು, ಇನ್ನೊಂದು ಕೊಡೋ ಅಂತ ಭಾವ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ತಲೆಮಾರು ತಲೆ ಮೇಲೆ ಬಂಡೆಗಲ್ಲೇ ಇರ್ತಾರೆ. ಮೊನ್ನೆ ನೋಡಿ, ಕೋಲಾರ ಹತ್ರನೋ ಏನೋ ಆಸ್ತಿಗೋಸ್ಕರ 70 ವರ್ಷದ ತಂದೆನ ಸಾಯಿಸ್ಬಿಟ್ಟಿದ್ದಾರೆ. ಆಸ್ತಿ ತಗೋದಕ್ಕೆ ಮಕ್ಕಳು ಕೊಡ್ತಿಲ್ಲ ಅಂತ ಮಕ್ಕಳೇ ಸೇರ್ಕೊಂಡು ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಏನಕ್ಕೆ ತಲೆಮಾರು ದುಡ್ಡಿಡ್ಬೇಕು ಅಂತೀರಿ? ಯಾರಿಗಿಡ್ಬೇಕು ಅಂತೀರಿ? ಸಹಾರಾ ಓನರು ಸಾಯ್ತಾನೆ, ಮಕ್ಕಳೇ ಬರಲಿಲ್ಲ. ಈ ತರದ್ ಎಷ್ಟೋ ನೋಡ್ಬಿಟ್ಟಿದ್ದೇವೆ. ಆದ್ರೂ ನಮಗ ಆ ಹುಚ್ಚು. ಒಂದಷ್ಟು ನಿಮ್ಮ ರಕ್ಷಣೆಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳೋದು ನೋಡಿ. ನಿಮ್ಮ ರಕ್ಷಣೆಗೆ ಆಯ್ತು ಅಂದ್ರೆ ಅವ್ರಿಗೊಂಚೂರು ನೋಡೋಣ. ಸಾಕಾಗ್ಬಿಟ್ಟಿದೆ ಈ ವಿಚಿತ್ರವಾದಂತ ಕೋರಿಕೆಗಳ ಒಂದು ಭಾವ. ಇದು ಹೆಂಗಿದೆ ಅಂದ್ರೆ, ರಾವಣನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಂತೆ. ಕಲಿಯುಗಕ್ಕೆ ತಕ್ಕಂಥದ್ದು ಒಂದು ಸಣ್ಣ ತಮಾಷೆ ಪ್ರಸಂಗ. ನೋಡಪ್ಪ, ಗೀತಾ ಮೇಲೆ ಕೈ ಇಟ್ಬಿಟ್ಟು ನೀನು ಪ್ರಮಾಣ ಹೇಳ್ಬೇಕು, ನೀನು ಸತ್ಯವನ್ನೇ ಹೇಳ್ತ. ಸ್ವಾಮಿ, ಗೀತೆ ಮೇಲೆ ಕೈ ಇಡಲ್ಲ. ಯಾಕೋ? ಸೀತಾನ ಎತ್ಕೊಂಡ್ ಬಂದಿದ್ದಕ್ಕೆ ಒಂದು ರಾಮಾಯಣ ಆಯ್ತು, ಇನ್ನು ಈ ಗೀತಾ, ಇನ್ನೊಂದು ಮಹಾಭಾರತ ನನ್ನಿಂದ ಆಗೋದು ಬೇಡವೇ ಬೇಡ ಸ್ವಾಮಿ ಅನ್ನಂತೆ. ಸೊ ಆ ರೀತಿ ವೃಷಭಂ ಜಾಗೃತ. ಮಿಥುನ ರಾಶಿ, ಭಾಗ್ಯದಲ್ಲಿ ಬುಧ, ಶುಕ್ರ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆ, ಗುಪ್ತಚರ ಇಲಾಖೆ, ಹೈನುಗಾರಿಕೆ, ತೋಟಗಾರಿಕೆ, ಟ್ರಾವೆಲ್ಸು, ಏರ್ಲೈನ್ಸು, ಏವಿಯೇಷನ್ಸು, ಈ ಥರದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ಮಿಥುನ ರಾಶಿಯವರಿಗೆ ಬ್ಯೂಟಿಫುಲ್ ಒಂದು ವಾರ ಆಗಿರುತ್ತೆ. ಫ್ಯಾಂಟಾಸ್ಟಿಕ್. ನಿಮಗೂ ಅಷ್ಟೇ ಚೆನ್ನಾಗಿದೆ. ಮನೆ,
ಕುಟುಂಬ, ಸಂಬಂಧಿಕರು, ಆತ್ಮೀಯರು, ತುಂಬ ತುಂಬ ವಿಶೇಷಗಳನ್ನ ನೋಡ್ತಕ್ಕಂಥ ಒಂದು ಭಾವ ಉಂಟು ಈ ವಾರ. ಒಂದು ಶುಭ ಕಾರ್ಯ ಆಗತಕ್ಕಂಥದ್ದು, ಹೊರಗಡೆ ಹೋಗ್ಬರೋದು, ಟ್ರಾವೆಲ್ಸ್ ಹೋಗ್ಬರೋದು, ಕೆಲವರಿಗೆ ಮನೆ ತಗೊಳ್ಳೋ ಯೋಗ, ಗಾಡಿ ತಗೊಳ್ಳೋ ಯೋಗ, ಸುಂದರವಾದ ಮನೆ, ಮದುವೆ ಯೋಗ ಇದೆಲ್ಲ ಉಂಟಾದರೂ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳೋದಲ್ಲ. ಸ್ವಲ್ಪ ನೋಡ್ಕೊಂಡು ಒಂದೊಂದೇ ಹೆಜ್ಜೆ ಇಡಿ. ಇನ್ನು ಕರ್ಕಾಟಕ ರಾಶಿ. ಅಷ್ಟಮದಲ್ಲಿ ಅಷ್ಟಗ್ರಹ ಕೂಟ ನಡೆಯುತ್ತೆ. ದಟ್ ಇಸ್ ನಾಟ್ ಎ ರೈಟ್. ಇದು ಒಂದು ಅದೇ ಏನೋ ಬಾವಿ ನೀರಾಗಿಲಿಕ್ಕೆ ಹೋಗಿ ವಜ್ರದ ಗಣಿ ಸಿಕ್ತು, ಕೆಲವ್ರಿಗೆ ಏನೋ ಸಿಕ್ತು ಅಂತ ಕೇಳ್ತಿರ್ತೀವಲ್ವ. ಅದು ಲೆಕ್ಕ. ಅದು ಒಂದು ನಿಯಮ ಇದೆ. ನಾನು ಯಾರೋ ನನಗೆ ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತಾಡ್ತಿದ್ದಾರೆ. 3 ಅಡಿ ಇಲ್ಲ 4 ಅಡಿ ಒಳಗಡೆ ಭೂಮಿ ಒಳಗಡೆ ಸಿಗೋದೆಲ್ಲ ನಮ್ಮದು. ಅದ್ರ ಒಳಗಡೆ ಕೆಳಗಡೆ ಎಷ್ಟು ಅಡಿ ಅಂತಿದೆಯಂತ, ಅದ್ರ ಒಳಗಡೆ ಹೋಗ್ಬಿಡ್ತಂದ್ರೆ ಸಿಕ್ಕಿರೋದೆಲ್ಲ ಸರ್ಕಾರದ್ದು ಅನ್ನತಕ್ಕಂಥದ್ದು. 3 ಅಡಿ ಇಲ್ಲ 6 ಅಡಿ ಅನ್ನೋ ಒಂದು ಲೆಕ್ಕ. ಸೊ ನಿಮಗೆ ಆ ಥರದ್ದು ಒಂದು ಭಾವ ಉಂಟು. ಏನೋ ಒಂದು ಹಿಂಗ್ ಕಟ್ಟಕ್ಕೆ ಹೋಗಿ ಏನೋ ಒಂದು ವಿಚಿತ್ರವಾಗಿರತಕ್ಕಂಥ ಒಂದು ಭಾವ ಶಕ್ತಿಗಳು ಆಗತಕ್ಕಂಥದ್ದು ಆಗುತ್ತದೆ. ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಕಟಕ ರಾಶಿಯವರು ಈ ಒಂದು 40-42 ದಿನ ವೆರಿ ಕೇರ್ಫುಲ್. ಖಂಡಿತ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಬೇರೆ ಗ್ರಹಣ, ಅಷ್ಟಮ ಸ್ಥಾನದಲ್ಲಿ ಸೂರ್ಯಗ್ರಹಣ ಆಗಿದೆ ಅಂದ್ರೆ ಚಂದ್ರಗ್ರಹಣ ಬರ್ತಕ್ಕಂಥದ್ದು. ಸೊ ಮನೆಯಲ್ಲಿ ಒಂದು ಅನಾಹುತ ಇದೆ, ಹಿರಿಯರಿಗೆ, ಒಡ ಹುಟ್ಟಿದವರಿಗೆ, ಶುಭ ಕಾರ್ಯಗಳ ಭಂಗ ಆಗತಕ್ಕಂಥದ್ದು, ಇಲ್ಲ ಶುಭವೇ ಇಲ್ಲ ಅನ್ನೋರಿಗೆ ವಿಪರೀತ ಶುಭ, ಅಶುಭವೇ ಏನೋ ಬಿಡಿಗಳು, ಮದುವೆ ಇಲ್ಲದವ್ರಿಗೆ ಮದುವೆ, 40 ಮೇಲೆ ದಾಟಿರೋರ್ಗೆ ಮದುವೆ. ಈ ಒಂದು ದಂಡಪಿಂಡ ಕಣೋ. ಮೊನ್ನೆ ನೋಡಿ ಒಂದು ವಿಚಿತ್ರ ನಡೆಯುತ್ತೆ. ಗಂಡನಿಗೆ ಕೆಲಸ ಇಲ್ಲ, ಸುಮಾರು 16 ವರ್ಷ ಸಾಕಿದಾಳೆ. ಕೆಲವು ದೇಶಗಳಲ್ಲಿ ಅದಿದೆ. ಗಂಡ ನಿರುದ್ಯೋಗಿ, ಮದುವೆ ಆಗ್ಬಿಟ್ಟಿದೆ, ಅವೆಲ್ಲ ಮಾತೇ ಇಲ್ಲ, ಸಾಕ್ಬೇಕು. ಕಡೆಗೆ ತಡಿಲಾರದೆ ಡೈವರ್ಸ್ ಕೊಟ್ಟಿದ್ದಾಳೆ. ಡೈವರ್ಸ್ ಆದ್ಮೇಲೂ ಕೂಡ ಅವನಿಗಿಷ್ಟು ಅಂತ ದುಡ್ಡೆಲ್ಲ ಕೊಡ್ಬೇಕು, ಅವನನ್ನ ಮೇಂಟೈನ್ ಮಾಡ್ಬೇಕು. ಅಲ್ಲ ಆಗಿದೆ. ನೀವು ಅಮೆರಿಕದಲ್ಲಿ ಗಂಡನಿಗೆ 100 ಕೋಟಿ ಇದೆ, ಹೆಂಡತಿಗೆ 1 ಕೋಟಿ ಇದೆ, 1 ರೂಪಾಯಿ ಕೂಡ ಇಲ್ಲ ಅಂತ ಇಟ್ಕೊಳ್ಳಿ. ಡೈವರ್ಸ್ ಮಾತು ಬಂತು ಅಂದ್ರೆ ಮಿನಿಮಮ್ 50 ಕೋಟಿ ಕೊಟ್ಬಿಡ್ಬೇಕು, ಸಾಕಬೇಕು. ಇದೆಲ್ಲ ಇದೆ. ಹಾಗೆ ಹೆಂಡತಿ ಹತ್ರ 100 ಕೋಟಿ ಇದೆ, ಗಂಡನ ಹತ್ರ 1 ರೂಪಾಯಿ ಇಲ್ಲ ಅಂದ್ರೆ ಡೈವರ್ಸ್ ಆಯ್ತು ಅಂದ್ರೆ ಸಾಕಬೇಕು. ಇಲ್ಲ ನಾನು ನಿರುದ್ಯೋಗಿ, ಸಾಕ್ ದುಡ್ಡು ಕೊಡ್ಬೇಕು, ಆಸ್ತಿ ಹಂಚ್ಬೇಕು ನಂಬ್ತೀರಾ? ಅದಿದೆ. ನಮ್ಮ ಭಾರತದ ತರ ಅಲ್ಲ. ಅದು ಆ ಕಾಯಿಲೆ ಇಲ್ಲಿ ಬಂದ್ಬಿಟ್ಟಿದೆ ಬಿಡಿ, ಬೇರೆ ಬೇರೆ ರೀತಿಯಲ್ಲಿ ದೋಚ್ಕೊಳ್ಳೋದು. ಸುಮಾರು ಇಷ್ಟು ವರ್ಷ ಆಗಿ ಸಾಕಾಗ್ಬಿಟ್ಟಿದೆ ಅಂತ ಡೈವರ್ಸ್ ತಗೋಬಿಟ್ಟಿದ್ದಾರೆ. ಅವನು ಒಪ್ಕೋಬಿಟ್ಟಿದ್ದಾನೆ. ಅಲ್ಲಿ ನಡೆಯುತ್ತಲ್ವಾ ದಂಡಪಿಂಡ ಅಂತ ಹೇಳಿದ್ಮೇಲೆ, ಆಮೇಲೆ ತಿಂಗಳು ಇಷ್ಟು ಅಂತ ಕೊಡಬೇಕು. ತಮಾಷೆ ಗೊತ್ತಾ? ಕಟಕ ರಾಶಿಯವ್ರಿಗೆ ಹೊಡೆದಾಗ ಲಾಟ್ರಿ ಹೊಡೆದ್ಬಿಟ್ಟಿದೆ. ಎಷ್ಟು ದೊಡ್ಡ ಲಾಟ್ರಿ ಅನ್ಕೋತಿದೆ? 2500 ಕೋಟಿಯ ಲಾಟ್ರಿ ಹೊಡೆದ್ಬಿಟ್ಟಿದ್ದಾನೆ. ಬಂಪರ್ ಲಾಟ್ರಿ. ನೋಡಿ, ಇದನ್ನೇ ಹೇಳೋದು. ಈ ರೀತಿ ಗ್ರಹಗಳು ಅಷ್ಟಮದಲ್ಲಿ ಕುಳಿತರೆ, ದುಷ್ಟ ಗ್ರಹಗಳು ದುಷ್ಟ ಸ್ಥಾನದಲ್ಲಿ ಕುಳಿತರೆ ಲಾಟ್ರಿ ಹೊಡೆದಾಗ ಆಗುತ್ತೆ. ಬಂಪರ್ ಏನೂ ಇಲ್ದ ಒಂದು ರಾತ್ರಿ ಸೂಪರ್ ಸ್ಟಾರ್ ಅದ ಏನೋ ಇದು 2500 ಕೋಟಿ ಮಕ್ಕಳೇ. ಇದು ಮೊನ್ನೆ ನಡೆದಿರೋದು. ಅದು ಡೈವರ್ಸ್ ಕೊಟ್ಟು 3ನೇ ವಾರಕ್ಕೆ ಅವನಿಗೆ ಲಾಟ್ರಿ ಹೊಡೆದಿರೋದು. ಬಾಯ್ ಬಡ್ಕೋತಾವಳೆ. ಡೈವರ್ಸ್ ಕೊಡದೇ ಇದ್ದಿದ್ರೆ 2500 ಕೋಟಿನಲ್ಲಿ ಅರ್ಧ ಹೆಂಡತಿಗೆ ಕೊಡ್ಬೇಕಿತ್ತು. ಅವ್ನು 1250 ಕೋಟಿ. ಏನೂ ಇಲ್ಲ, ನಿರುದ್ಯೋಗಿ, ಅನ್ಫಿಟ್, ನಥಿಂಗ್. ಅವನ ಊಟ ಹಾಕೊಂಡು ಸಾಕ್ತಿದ್ಲು ಅವಳೆ. ನಿನ್ ಸವಾಸ ಸಾಕಿಕೊಂಡು ಅಂತ ಡೈವರ್ಸ್ ಕೊಟ್ಟು ಹೊರಗಡೆ ಬಂದ್ರೆ ಈ ರೀತಿ ನಡೆಯುತ್ತದೆ. ಸುಸ್ತಿ. ಇದನ್ನೇನಂತೀರಿ? ಯಾವ ಗ್ರಹಗಳು ದೇನಿದು ನೋಡಿ. ಅವಳು ಪಾಪ ನೋಡ್ಕೊಂಡ್ಲು, ಸಾಕಿದ್ಲು, ಎಲ್ಲಾ ಮಾಡಿದ್ಲು. ಬಿಟ್ಟು ಬಂದ ಮೇಲೆ ಇವನಿಗೆ ಜಾಕ್ ಪಾಟ್ ಅನ್ನೋ ತರ. ಯಬ್ಬಾ, ಅವಳು ಏನ್ ಹೇಳ್ಕೊಂಡಿದ್ದಾಳೆ ಗೊತ್ತಾ? ನೀನ್ ಲಾಟ್ರಿಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ತಿಂಗಳು ನಿನ್ ಕಾಂಪನ್ಸೇಷನ್ ಕೊಟ್ಟು ನಿಂಗೆ ತಿನ್ನೋಕೆ ಮೇಯಕ್ಕೆ ಕೊಟ್ಟಿದ್ದ, ನನ್ನ ಸಾಕಾಗ್ಬಿಡುದು, ಅದರಿಂದ ಹೊರಗಡೆ ಬಿಡಕ್ ಬಿಡೋ, ನಾನೇನೋ ದುಡ್ಕೊಂಡು ತಿಂತಿದ್ದೀನಿ ನೆಮ್ಮದಿಯಾಗಿ ಅಂತಿದ್ದಾಳೆ. ಸೊ ಕಟಕ ರಾಶಿಯವರಿಗೆ ಆ ರೀತಿ ಕೈಗೆ ಬಂದಿದ್ ಬಾಯಿಗೆ ಬರಲ್ಲ, ಬಾಯಿಗೆ ಬಂದಿದ್ ಕೈಗೆ ಬರಲ್ಲ, ಏನೋ ಒಂಥರ ವಿಚಿತ್ರಗಳು ನಡೀತಕ್ಕಂಥದ್ದು. ವೆರಿ ಕೇರ್ಫುಲ್. ಕಾಳಿಕ, ರಾಜರಾಜೇಶ್ವರಿ, ಬನಶಂಕರಿ, ದುರ್ಗಾ, ನರಸಿಂಹ, ಈ ರೀತಿಯ ಸೇವೆ, ಪೂಜೆ, ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ.
ತುಂಬ ಸಮಾಧಾನ, ದುಡುಕ್ಬೇಡಿ ನೀವು ಅಷ್ಟೇ. ಸಿಂಹರಾಶಿ ಸಪ್ತಮ ಸ್ಥಾನದಲ್ಲಿ ವಿಶೇಷ ಬಲ. ಇದು ಒಂದು ರೀತಿ ಅಲಯನ್ಸ್, ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಪಾರ್ಟಿಗಳು, ದೊಡ್ಡ ದೊಡ್ಡ ಎಲೆಕ್ಷನ್ಗಳು, ಈ ತರದ್ದು ನಡೆಯತಕ್ಕಂಥ ಒಂದು ಭಾವಾರ್ಥ ಇರತಕ್ಕಂಥವರಿಗೆ ಉಪಯೋಗ. ನಿಮ್ಮಂಥವ್ರಿಗಲ್ಲ. ಇದೊಂಥರ ಕಿಚಡಿ ಮಾಡ್ದಂಗೆ ಆಗುತ್ತೆ. ಮನೆಗೆ 4 ಜನ ಬಂದ್ರು, ಏನೋ ಮಾಡೋಣ ಅಂದ್ರೆ ಒಬ್ರು ದೋಸೆ ಮಾಡಿ ಅಂತಾರೆ, ಒಬ್ರು ಇಡ್ಲಿ ಮಾಡಿ ಅಂತಾರೆ, ಒಬ್ರು ಉಪ್ಪಿಟ್ಟು ಮಾಡಿ ಅಂತಾರೆ, ಒಬ್ರು ಚಿತ್ರಾನ್ನ ಮಾಡಿ ಅಂತಾರೆ. ಏನದು ಕತೆ? ಅಲ್ಲಿ ಗಂಜಿ ಮಾಡೋಕೆ ಒದ್ದಾಡ್ತಿದ್ವಿ, 4 ಜನ ಬಂದ್ಬಿಟ್ಟು ಇಷ್ಟು ಮಾಡಿಡ್ಬೇಕು ಅಂತ ಹೇಳಿದ್ರೆ ಸಾಲ. ಈ ರೀತಿ ಓವರ್ ಕಮಿಟ್ಮೆಂಟ್ಗಳು ಸ್ವಲ್ಪ ಆಗುತ್ತೆ, ದಾರಿ ತಪ್ಪಿಸ್ತಕ್ಕಂಥದ್ದು ಆಗುತ್ತೆ. ಯು ವಿಲ್ ಬಿ ಮೋರ್ ಇನ್ಫ್ಲೂಯೆನ್ಸ್ಡ್. ಈ ವಾರ ಬಂತು ಬೇರೆಯವರಿಂದ, ಬೇರೆಯವ್ರ ಕಾರ್ಯ, ಬೇರೆಯವ್ರ ಕೆಲಸ ಮಾಡಿಕೊಡೋದ್ರಲ್ಲಿ, ಲೈಕ್ ಎ ಲಾಯರು, ಪೊಲೀಸ್ ಆಫೀಸರು, ಜೈಲರು, ಇಂಥವ್ರಿಗೆ ಒಳ್ಳೇದು. ಡಾಕ್ಟರು, ಸರ್ಜನ್ನು, ಅವ್ರಿಗೆ ದಿನ ನೋಡೋರಲ್ವಾ, ಅವರು ದಿನಾ ಕ್ರಿಮಿನಲ್ಸ್ನ ನೋಡೋರು, ದಿನಾ ಆಪರೇಷನ್ಸ್ನ ನೋಡೋರು. ಅವ್ರಿಗೆ ಇನ್ನೊಂದು 4 ಪೇಷಂಟ್ಸ್ ಬಂದ್ರೆ ಇನ್ನೇನು ಆಗೋದು. ಸೊ ದ್ಯಾಟ್ ಇಸ್ ದಿ ಪ್ರಾಬ್ಲಮ್. ಸೊ ಸಿಂಹ ರಾಶಿ ಲಿಟಲ್ ಬಿಟ್ ಕೇರ್ಫುಲ್. ಇನ್ನೊಬ್ರು ತುಂಬಾ ಇನ್ಫ್ಲೂಯೆನ್ಸ್ ಮಾಡಿಬಿಡ್ತಾರೆ, ಇದನ್ನ ಮಾಡೋಣ ಸರ್, ಅದನ್ನ ಮಾಡೋಣ ಸರ್, ಇದ್ರಲ್ಲಿ ಹಾಕೋಣ ಸರ್, ಅದ್ರಲ್ಲಿ ಹಾಕೋಣ ಸರ್, ಈ ವ್ಯಾಪಾರ ಮಾಡೋಣ ಸರ್, ಈ ಬಿಸ್ನೆಸ್ ಮಾಡೋಣ ಸರ್, ಈ ಇನ್ವೆಸ್ಟ್ಮೆಂಟ್ ಮಾಡೋಣ ಸರ್. ಒಂದು 42 days ವೆರಿ ಕೇರ್ಫುಲ್. ಇದೆ, ಚೆನ್ನಾಗಿದೆ ಈ ವಾರ. ದುಡಿತ, ಸಂಪಾದನೆ, ಒಂದು ಗೆಳೆತನ, ಆತ್ಮೀಯರ ಭೇಟಿ, ಮಿತ್ರರ ಭೇಟಿ, ಅಪರೂಪದ ಹಳೆಯ ಸ್ನೇಹಿತರ ಭೇಟಿ, ಕಾಲೇಜ್ ಮೇಟ್ಸ್ ಭೇಟಿ, ದಿಢೀರ್ ಪ್ರಯಾಣ, ಪರಸ್ಥಳ ಪ್ರಯಾಣ, ಇವೆಲ್ಲವೂ ಕೂಡಿ ಬರತಕ್ಕಂಥದ್ದು ಒಂದು ಉಂಟು. ಎಸ್, ಅಧಿಕಾರದಲ್ಲಿರೋರಿಗೆ ವಿಶೇಷ ಬಲವೇ. ನಿಮ್ ಕಡೆ ಅಲ್ಲಿದ್ದಾರೆ, ನೀವು ಕೂಡ ಹೋಗಿ ಅಲ್ಲಿ ನಿಂತ್ಕೊಬಿಟ್ಟಿದ್ರಿ. ಅವ್ರ ಟ್ರಾನ್ಸ್ಗೆ ತಯ್ಯ ತಕ್ಕ ನಮ್ಮ ರಾಜ್ಯದಲ್ಲಿ ನಡೀತಿರೋದೇ. ಯಾವನ್ ಬಿಟ್ಟು ಇವನ್ ಬಿಟ್ಟು ಅವ್ರು ಯಾರು, ಅವನ್ ಬಿಟ್ಟು ಇವನ್ ಬಿಟ್ಟು ಅವ್ರು ಯಾರು, ಇದು ನಡೀತಿರ್ತಕ್ಕಂಥ ಪ್ರಭಾವಗಳು ಅಲ್ಲಿ ನಡೀತಿದೆ ನೋಡಿ ಬೇಕಾದ್ರೆ. ಸೊ ಅಂಥದ್ದೊಂದು ಪ್ರಗಲ್ಪ. ಸ್ವಲ್ಪ ಎಚ್ಚರಿಕೆ ಅಂದಿರಿ. ಲೇವಾದೇವಿ, ವ್ಯವಹಾರಗಳು, ಟ್ರಾವೆಲ್ಸು, ಹಣ್ಣು, ಭೂಮಿ, ಬಟ್ಟೆ, ಗಾರ್ಮೆಂಟ್ಸ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅನುಕೂಲ ಸಿಂಧು ಆಗತಕ್ಕಂಥ ವಾರ. ಇನ್ನು ಕನ್ಯಾ ರಾಶಿ ಮಾತ್ರ 6ನೇ ಮನೆಯಲ್ಲಿ ಅಷ್ಟು ಗ್ರಹ ಇತ್ತು ಅಂದ್ರೆ ಇಟ್ ಇಸ್ ಲೈಕ್ 6, 11, 3, 6, 11. ಇಟ್ಸ್ ಕೈಂಡ್ ಆಫ್ ಒಂಥರ ಏನೋ ಒಂದು ಗೊತ್ತಾಗಲ್ಲ ಅದು ಏನದು ಅಂತ. ಏನ್ ಬೇಕಾದ್ರೂ ಆಗ್ಬೋದು. ಶತ್ರು ಸಂಹಾರ, ಹಾಗೆ ವಿಷ ಪ್ರಯೋಗ, ಇದು ನಡೆಯುತ್ತೆ. ನಿಮ್ಮ ಮೇಲೆ ಸಿಕ್ಕಾಬಟ್ಟೆ ಕಣ್ಣುಗಳಿರ್ತವೆ, ಹುಷಾರು. ರಾಜಕೀಯದಲ್ಲಿದ್ದೀರಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿದ್ದೀರಿ, ಗೌರ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿದ್ದೀರಿ, ಈ ಒಂದು ಮೆಡಿಯಾನಲ್ಲಿದ್ದೀರಿ, ಮಾಧ್ಯಮದಲ್ಲಿದ್ದೀರಿ, ಪತ್ರಿಕಾ ರಂಗದಲ್ಲಿದ್ದೀರಿ, ಕಲಾವಿದರಾಗಿದ್ದೀರಿ. ವೆರಿ ಕೇರ್ಫುಲ್. ಎಸ್, ಅಂದ್ರೆ 6ನೇ ಭಾವ ಋಣಭಾವ, ವೃಣಭಾವ, ಶತ್ರುಭಾವ. ಶತ್ರು ಸಂಹಾರನೂ ಆಗುತ್ತೆ. ಆಗೋಕ್ ಮೊದ್ಲು ಅವನೇನು ಚುಚ್ಚದೆ ಇದು ಮಾಡೋಲ್ಲ. ಅಟ್ಯಾಕ್ ಮಾಡಿದ್ರೆ ನಮ್ಮನ್ನೇನು ಬಿಡಲ್ಲ. ನಾವು 4 ಏಟ್ ಹಾಕಿರ್ತೀವಿ ಅಂದ್ರೆ ಅವನು 1-2 ಏಟ್ ಹಾಕಿರ್ತಕ್ಕಂಥದ್ದು ನಡೆಯುತ್ತೆ, ಚುಚ್ಚುತ್ತೆ, ಬಾಧಿಸುತ್ತೆ ಅನ್ನತಕ್ಕಂಥದ್ದು ಅದಿದೆ. ಸೊ ಕನ್ಯಾ ರಾಶಿಯವರು ಕೂಡ ಹುಷಾರಾಗಿ, ನಿಮ್ಮನ್ನು ತಲೆ ಕೆಡಿಸೋದು ವಿಪರೀತ ಶಕ್ತಿ, ಇದು ರುದ್ರ ಶಕ್ತಿ, ರೌದ್ರಂ ಶಕ್ತಿ ತುಂಬಾ ಈ ವಾರ. ಮುಖ್ಯವಾಗಿ ಕನ್ಯಾ ರಾಶಿಯವರು ಅಷ್ಟೇ. ದಿಢೀರ್ ನಿರ್ಧಾರಗಳು ತಗೋಬೇಡಿ, ದಿಢೀರ್ ಇನ್ವೆಸ್ಟ್ಮೆಂಟ್ ಅಂತ ಹೋಗಬೇಡಿ. ಯಾರ್ದೋ ಮಾತು ಕೇಳ್ಬಿಟ್ಟು ಇದು ಹೆಂಗಾಗುತ್ತೆ ಅಂತ ಹೇಳ್ದಂದ್ರೆ ತಗೊಬಂದು ಕೊಡ್ತಾರೆ. ಸರ್ ನಿಮ್ಮ ತೋಟದಲ್ಲಿ ನಾವು ಇದಾಕಿದ್ವಿ, ಒಂದು ಇದು ಸಿಗುತ್ತೆ ನೋಡಿ, ಅಂಜನ ಹಾಕಿದ್ದೀವಿ, ಹೋದ್ರಿ 1 ಲಕ್ಷ ಪೂಜೆ ಮಾಡಿದ್ರಿ, ಒಂದು 50 ಗ್ರಾಮ್ ಬಂಗಾರ ಎತ್ಕೊಟ್ಟ. 50 ಗ್ರಾಮ್ 50 ಎಷ್ಟಿದೆ? 7.5 ಲಕ್ಷ. ಪೂಜೆಗೆ ಅಂತ 1.5 ಲಕ್ಷ 2 ಲಕ್ಷ ಮಾಡಿಸ್ಬಿಟ್ಟಿದ್ದಾನೆ. ನಿಮ್ಗೆ ಅದ್ರ ಬಗ್ಗೆ ಗಮನ ಇಲ್ಲ. ಆಯ್ತು ಸರ್, ದೊಡ್ಡ ಪೂಜೆ ಹಾಕೋಣ ಸರ್, ಈ ದಿಕ್ಕಲ್ಲಿದೆ ಅಂತ ಇನ್ನೊಂದು 15 ದಿನ ಬಿಟ್ಟು ಬಂದು ಹೇಳ್ತಾನೆ. ಸರಿ, ಪೂಜೆ ಮಾಡಿದ್ರಿ, ತಗೋ ಆಗೊಂದು 5 ಲಕ್ಷದ ಪೂಜೆ, ದೊಡ್ಡ ಪೂಜೆ ಆಗ್ಬೇಕು ಸರ್, ಇಷ್ಟು ಕಳಶ ಇಟ್ಟು ಪೂಜೆ ಮಾಡಬೇಕು ಸರ್ ಅಂತಾನೆ. ಒಂದು 5ರಿಂದ 7 ಲಕ್ಷ ಪೂಜೆ ಮಾಡಿಸ್ತಾನೆ. ನಿಮ್ ಕೈಗೆ ಒಂದು 25 ಗ್ರಾಮ್ ಬಂಗಾರ. 25 ಗ್ರಾಮ್ ಬಂಗಾರ ಇವತ್ತು ಎಷ್ಟಿದೆ? ಬೇಡ, ಒಂದು 100 ಗ್ರಾಮ್ ಬಂಗಾರ, ಒಂದು 15ರಿಂದ 16 ಲಕ್ಷ. ಬೇಡ, ಒಂದು 1/4 kg ಬಂಗಾರ, 25 ಲಕ್ಷ. ಫುಲ್ ಖುಷಿ. ಒಂದು ಮಾತ್ರ ಪ್ಯೂರ್ ಆಗಿರುತ್ತೆ, ಇನ್ನೆಲ್ಲ ಅರ್ಧ ಗೋಲ್ಡ್ ಇರುತ್ತೆ. ಉಜ್ಜಿದ್ದೆ, ಟೆಸ್ಟ್ ಮಾಡಿದ್ದೆ, ಓ ಪರಮಾನಂದ. ಇನ್ನೊಂದು 15 ದಿನ ಬಿಟ್ಟು ಬರ್ತಾರೆ. ನೋಡಿ, ನಾವು ಒಂದು 108 ಜನ ಕರ್ಕೊಂಡು ಬಂದು ಫುಲ್ಲು ದಿಗ್ಬಂಧನ ಹಾಕ್ತೀವಿ. ಕಣ್ಣಿಗೆ ಹಂಗೆ ಹೊಡಿತಿದೆ ಸರ್, ಯಮ್ಮನವನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕು. ತಗೋ
ಸೊತ್ತು ಗೊತ್ತು ಎಲ್ಲ ತಗೊಂಡು 100 kg ಇದೆ ಸರ್, ಈ ಪೂಜೆ ಸಾಕಾಗಲ್ಲ ಸರ್, ತಗೊಳ್ಳಿ. ಒಂದು 50 ಲಕ್ಷದಿಂದ 1 ಕೋಟಿ ಪೂಜೆಗೇನೋ ಅಂತ ಹೇಳ್ಬಿಟ್ಟು ತಗೋತಾರೆ. ಓಂ ನಮಃ ಶಿವಾಯ ಅಂತ ಓಡೋಗ್ಬಿಡ್ತಾರೆ. ಹಿಂಗೆ ನಡೆಯುತ್ತೆ ಈ ಲಾಟ್ರಿ ಕತೆ, ಬೆಟ್ಟಿಂಗ್ ಕತೆ, ಸ್ಟಾಕ್ ಮಾರ್ಕೆಟ್ ಕತೆ. ನೀವು ಇಷ್ಟ ಅಂತ ತಗೊಳ್ಳಿ, ನೋಡಿ ನಿಮ್ಗೆ ಏನ್ ಲಾಭ ಅಂತಾರೆ. ಓ ಆನಂದೋ ಬ್ರಹ್ಮ. ನೀವು 10,000 ಹಾಕಿದ್ದೆ ಒಂದು 5,000 ಲಾಭ, 1 ಲಕ್ಷ ಹಾಕಿದ್ದೆ 25,000 ಲಾಭ ಒಂದೇ ವಾರದಲ್ಲಿ. 10 ಲಕ್ಷ ಹಾಕಿದ ತಕ್ಷಣ 5 ಲಕ್ಷ ಲಾಭ, 30 ಲಕ್ಷ ಆಗಿದ ತಕ್ಷಣ 10 ಲಕ್ಷ ಲಾಭ. ತಗೊಳ್ಳಿ. ಸುತ್ತಮುತ್ತ ಫ್ರೆಂಡ್ಸ್ ಎಲ್ಲ ತಗೊಂಡು ಈ ಬ್ಯಾಂಕಲ್ಲಿ ಇದ್ದಿದ್ದೆಲ್ಲ ಅವ್ನು ಯಾರೋ ತಗೊಂಡೋಗಿ ಇಟ್ಟವನಲ್ಲ, ಹಂಗೆ ತಗೊಂಡೋಗಿ ಇಟ್ಟಿದ್ದೆ. ಗೋವಿಂದ ಗೋವಿಂದ. ಕನ್ಯಾ ರಾಶಿಯವ್ರ ಕತೆ ಚೆಂಬು ಗೋವಿಂದ. 6ನೇ ಮನೇಲಿದ್ರೆ ಈ ತರ. ಎಸ್, ವಿನಾಶಕಾಲಂ. ಜಾಗ್ರತೆ. ತುಂಬಾ ಹುಷಾರಾಗಿರಿ. ದುಡುಕನ ವ್ಯವಹಾರ ಎಲ್ಲರಿಗೂ ಹೇಳ್ತಿದೆ. ಇನ್ನು ತುಲಾ ರಾಶಿ, ಪಂಚಮದಲ್ಲಿ ಇಷ್ಟು ಗ್ರಹ ಇದ್ದಾಗ ಅದು ಒಂದು ಅದ್ಭುತವೇ. ಅವನು ಸನ್ಯಾಸಿ ಆಗ್ತಾನೆ, ಇಲ್ಲ ಗುರು ಆಗ್ತಾನೆ. ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿಗಳು, ವೈದಿಕ ವೃತ್ತಿಗಳು, ಪೂಜೆ ಪುನಸ್ಕಾರ, ಧರ್ಮ ದಾನ, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ, ವಾರವಾಗಿರುತ್ತೆ. ಫ್ಯಾಂಟಾಸ್ಟಿಕ್. ಯೋಚನೆ ಮಾಡೋದೇ ಬೇಡ, ಚೆನ್ನಾಗಿದೆ. ವೈದಿಕ, ಗುರು, ಡಾಕ್ಟರ್, ಸರ್ಜನ್, ಪೂಜೆ, ಯಜ್ಞ ಯಾಗ, ಈ ಒಂದು ವೇದ ಪಾಠಶಾಲಾ, ಇಂಥದ್ದು ಕೂಡ ಅನುಕೂಲ. ಇನ್ನು ವೃಶ್ಚಿಕ ರಾಶಿ, ಸುಖದಲ್ಲಿ ಒಂದು ರೀತಿ ಸಪ್ತಗ್ರಹಗಳ ಒಕ್ಕೂಟ ಮಕ್ಕಳ. ನಿಮಗೂ ಅಷ್ಟೇ ಸುಖ ಬರುತ್ತೆ, ಹಾಗೆ ಒದ್ದು ಕೊಡುತ್ತೆ, ತೆಗೆದುಕೊಡುತ್ತೆ, ತಲೆ ಕೆಡಿಸಿಕೊಡುತ್ತೆ, ಮೋಸ ಮಾಡಿಯೂ ಕೂಡ. ಸುತ್ತಮುತ್ತಲು ನಮಗೆ ವಿಪರೀತ ದುಡ್ಡು ಬರುತ್ತದೆ, ಹುಷಾರಾಗ್ಬಿಡ್ಬೇಕು. ವಿಪರೀತ ದುಡ್ಡು, ಇನ್ನೊಂದು ವಿಪರೀತ ಅಧಿಕಾರ ಅಂತಾರೆ. ನಿಧಾನವಾಗಿ ಹೋಗೋಣ. ವೃಶ್ಚಿಕ ರಾಶಿಯು ಅಷ್ಟೇ. ಗುರು ನೋಡ್ತಿದ್ದಾನೆ ನಿಮ್ಮ ಸುಖ ಸ್ಥಾನವನ್ನ. ವಾಹನ ಯೋಗ ಉಂಟು, ಒಳ್ಳೆ ಒಂದು ಭೂಮಿ ಯೋಗ, ಬಂಗಾರ ಯೋಗ, ಅಧಿಕಾರ ಯೋಗ, ಕುಟುಂಬ ಯೋಗ, ಏನೆಲ್ಲ ತುಂಬಾ ವಿಚಿತ್ರಗಳು ನಿಮಗೂ ಕೂಡ ನಡೆಯತಕ್ಕಂಥದ್ದು ಉಂಟು. ಧನವನ್ನು ಲಕ್ಷ್ಮೀನಾರಾಯಣ ಸುಖಭಾವದಲ್ಲಿ, ಆದಿತ್ಯ ನಾರಾಯಣ ಸುಖಭಾವದಲ್ಲಿ ಕುಳಿತಿದ್ದಾನೆ. ಕುಜ ಬೇರೆ ಉಚ್ಚಂಗತ ಸ್ಥಾನದಿಂದ 4ನೇ ಮನೆಗೆ ಬಂದು ಕುಳಿತಾನೆ. ಸೊ ಭೂಮಿ ವಿಚಾರಗಳಲ್ಲಿ ಪ್ರಗತಿ, ಜಮೀನ್ ತಗೊಳ್ಳೋದು, ಜಾಗ ತಗೊಳ್ಳೋದು, ಮನೆ ಮಾರಾಟ, ಲ್ಯಾಂಡ್ ಮಾರಾಟ, ವಿಲ್ಲಾಸು, ಡೆವಲಪ್ಮೆಂಟು, ದೊಡ್ಡ ಹೈ ರೈಸ್ ಬಿಲ್ಡಿಂಗ್ಸು, ತೋಟಗಾರಿಕೆ, ಅರಣ್ಯ ಇಲಾಖೆ, ಫಾರೆಸ್ಟ್ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಭರ್ಜರಿ ಆಗಿರತಕ್ಕಂಥ ವಾರ. ಧನುಸು ರಾಶಿ, ನಿಮಗೂ ಅಷ್ಟೇ 3ನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಕುಳಿತಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪ್ರಾಜೆಕ್ಟುಗಳು, ನಿಮ್ಮದೇ ಒಂದು ಸಣ್ಣ ಗಾರ್ಮೆಂಟ್ಸ್ ಇಟ್ಕೊಂಡಿದ್ದೀರಾ, ಒಂದು ಆಯಿಲ್ ಗ್ಯಾಸ್ ಏಜೆನ್ಸಿ ನಡೆಸ್ತಿದ್ದೀರಾ, ಪೆಟ್ರೋಲ್ ಏಜೆನ್ಸಿ ನಡೆಸ್ತಿದ್ದೀರಾ, ಲಿಕ್ಕರ್ ಏಜೆನ್ಸಿ ನಡೆಸ್ತಿದ್ದೀರಾ, ಸಣ್ಣ ಪುಟ್ಟ ಸೋಲಾರ್ ಸರ್ವಿಸಿಂಗ್ ಮಾಡಿಸ್ತಕ್ಕಂಥದ್ದು, ಸೋಲಾರ್ ಫ್ಯಾಕ್ಟ್ರಿಗಳು, ಸೋಲಾರ್ ಪವರ್ ಪ್ರಾಜೆಕ್ಟ್ಗಳು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ಗಳು, ರೋಡ್ ಕಾಂಟ್ರಾಕ್ಟ್ಗಳು, ವೆಹಿಕಲ್ ಕಾಂಟ್ರಾಕ್ಟ್ಸ್ಗಳು, ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ನು, ಈ ಒಂದು ಅರಣ್ಯ ಇಲಾಖೆಯಲ್ಲಿ ಮರಗಳನ್ನ ಕಟ್ ಮಾಡಿಸಿ ಲೋಡಿಂಗ್ ಮಾಡಿಸೋದು, ಗೋಡೌನುಗಳು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳು ಅದ್ಭುತವಾಗಿರ್ತಕ್ಕಂಥ ಒಂದು ವಾರ. ಮಕರ ರಾಶಿ, ನಿಮ್ ಧನ ಸ್ಥಾನದಲ್ಲಿದೆ, ಅಷ್ಟಮ ಸ್ಥಾನವನ್ನು ನೋಡ್ತಿದೆ. ಆರೋಗ್ಯದ ಕಡೆ ಒಂದು ಕಡೆ ಎಚ್ಚರಿಕೆ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಎಚ್ಚರಿಕೆ. ದುಡುಕಬೇಡಿ. ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಜಾಗ್ರತೆ. ಧನಕ್ಕೆ ಕೊರತೆ ಇಲ್ಲ. ಮಾಧ್ಯಮದಲ್ಲಿದ್ದೀರಾ, ಈ ಕಲಾವಿದರಾಗಿದ್ದೀರಾ, ಅಡ್ವರ್ಟೈಸಿಂಗ್ ಏಜೆನ್ಸಿನಲ್ಲಿದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ, ಸ್ತ್ರೀಯರು, ಅಂದ ಚಂದ, ಬ್ಯೂಟಿ ಪಾರ್ಲರು, ಆಮೇಲೆ ರಿಯಲ್ ಎಸ್ಟೇಟು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಆಮೇಲೆ ಈ ಒಂದು ಮದುವೆಗಳ ಡೆಸ್ಟಿನೇಷನ್ ಮಾಡಿಸೋದು, ಕ್ಯಾಮ್ರಾಮನ್ ಆಗಿದ್ದೀರಾ, ಶೂಟಿಂಗ್ ಮಾಡಿಸ್ತೀರಾ, ಎಡಿಟಿಂಗ್ ಅಲ್ಲಿ ಇದ್ದೀರಾ, ಈ ಒಂದು ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ಇದ್ದೀರಾ, ಪ್ರೀ ಪ್ರೊಡಕ್ಷನ್ ಅಲ್ಲಿ ಇದ್ದೀರಾ, ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತದೆ. ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಇನ್ನು ಕುಂಭರಾಶಿ, ಕಟಕ ರಾಶಿಯವರು ಎಷ್ಟು ಭಯದಲ್ಲಿರ್ಬೇಕು, ಕುಂಭರಾಶಿಯವರು ಅಷ್ಟೇ ಹುಷಾರಾಗಿ.
ಅಷ್ಟು ಗ್ರಹಗಳು ನಿಮ್ಮ ಮನೆಯಲ್ಲಿ ಬಂದು ನಿಲ್ಲುತ್ತದೆ ಅಂದರೆ ಇದು ಅಷ್ಟು ಜನ ಬರ್ತಾರೆ ಅತಿಥಿಗಳು, ಗೊತ್ತಿಲ್ಲ ಅವ್ರು ಒಳ್ಳೆಯವರ. ತುಂಬಾ ಸ್ವೀಟ್ ಆಯ್ತು ಅಂದ್ರೆ ಏನಾಗುತ್ತೆ ಹೇಳಿ, ಶುಗರ್ ಬರುತ್ತೆ. ತುಂಬಾ ಶುಗರ್ ರೈಸ್ ಆಯ್ತು ಅಂದ್ರೆ ಏನಾಗುತ್ತೆ ಹೇಳಿ, ಕಿಡ್ನಿ ಇನ್ನೊಂದೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹುಷಾರಾಗಿ. ನೀವು ಅಷ್ಟೇ, ತುಂಬಾ ಒಳ್ಳೇದಲ್ಲ. ತುಂಬಾ ನೋಡಿ, ಇದಕ್ಕೊಂದು ಮಾತು ಆಗಾಗ ಹೇಳ್ತಿರ್ತಾನೆ. ನಾವು ಸಾಕಿರೋ ನಾಯಿ ನಮ್ಮನ್ನೇ ಸಡನ್ ಆಗಿ ನೋಡಿ ಬೊಗಳ್ತಿದೆ ಅಂದ್ರೆ, ನಾವು ಸಾಕಿರೋ ನಾಯಿ ದಿಢೀರ್ನೆ ನಮ್ಮನ್ನ ನೋಡಿ ಬೊಗಳ್ತಿದೋ ಗರ್ರಂತಿದೆ ಅಂದ್ರೆ ಯೋಚನೆ ಮಾಡಬೇಕು, ಇದಕ್ಕೆ ಬೇರೆಯವನ್ ಯಾರೋ ಫೀಡಿಂಗ್ ಮಾಡ್ತಿದ್ದಾನೆ ಅಂತ. ಅದರ ಅರ್ಥ ನನ್ನ ನಾಯಿ ಬಗ್ಗೆ ಹೇಳಿಲ್ಲ. ನಮ್ಮ ಸುತ್ತಮುತ್ತಲಿರೋರೆ, ನಮ್ಮಿಂದ ಸಹಾಯ ತಗೊಂಡವರೇ, ನಮ್ಮಿಂದ ಸಹಾಯ ತೆಗೆದುಕೊಂಡವರೇ ನಮ್ಮನ್ನು ನೋಡಿ ಗರ್ರಂತಿದ್ದಾರೆ. ನಮ್ಮ ಕೆಲಸದವರು, ನಮ್ಮ ಕೊಲೀಗ್ಸು, ಇನ್ನೊಬ್ರು ಬಂಧುಗಳು, ಅವರಿಗೆ ಯಾರೋ ತುಂಬ್ತಿದ್ದಾರೆ ಅಂತ ಅರ್ಥ. ಎಸ್, ಹಾಗೆಯೇ ತಿಳಿಯದ ನಾಯಿಗಳು ತುಂಬಾ ಬಾಲ ಅಲ್ಲಾಡಿಸ್ತಿದ್ದಾವೆ. ನಮಗೂ ಅದಕ್ಕೆ ಪರಿಚಯನೇ ಇಲ್ಲ, ಅದಕ್ಕೆ ತಿಂಡಿನೂ ಹಾಕಿಲ್ಲ, ಊಟನೂ ಹಾಕಿಲ್ಲ, ಏನೂ ಇಲ್ಲ. ಬಟ್ ಅದು ನೋಡಿದ್ರೆ ತುಂಬಾ ಹತ್ರಕ್ಕೆ ಬಂದಾಗೆ, ಗೆಳತನಕ್ಕೆ ಬಂದಾಗೆ ತಯ್ಯ ತಕ್ಕ ಅಂತಿದೆ ಅಂದ್ರೆ ಅದಕ್ಕೂ ಗಾಬರಿ ಪಡ್ಬೇಕು. ಏನೋ ಇದು ಅನ್ನತಕ್ಕಂಥದ್ದು. ಸೊ ದೇರ್ ಈಸ್ ಸಮಥಿಂಗ್ ಈಸ್ ಕುಕ್ಕಿಂಗ್. ಮದುವೆ ಸಂಭ್ರಮಗಳು, ಮನೆ, ಭೂಮಿ, ಜಾಗ, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಯಾಕೋ ಮನಃಶಾಂತಿಯಿಂದ ಇಲ್ಲ. ನೀವು ಈ ವಾರ ಏನೇನೋ ನಡೆಯುತ್ತೆ ನಿಮಗೆ. ದಿಸ್ 42 days to 48 days ವಿಚಿತ್ರಗಳು ನಡೆಯುತ್ತೆ ಕುಂಭರಾಶಿಗೆ. ಬಿ ರೆಡಿ. ಮೇ ಬಿ ಹೈಯರ್ ರೋಲ್ಸ್. ನೀವು ಅಲ್ಲೊಂದು ಆಫೀಸ್ ಬಾಯ್ ಕೆಲಸ ಸಿಕ್ಕಿದ್ರೆ ಸಾಕು ಒಂದು ಮಾಡ್ತಿದ್ರಿ, ದಿಢೀರಂತ ಕರೆದು ನಿಮ್ಮನ್ನ ಒಂದು ಬೇರೆ ರೋಲ್, ಇನ್ನೊಂದು. ಈ ರಾತ್ರಿ PV ನರಸಿಂಹರಾವ್ ಅವ್ರನ್ನ ಕರ್ಕೊಂಡು ಬಂದ್ರಲ್ಲ, ಆ ರೀತಿ ನೆನ್ಸೇ ಇರ್ಲಿಲ್ಲ. ಕೆಲವೊಂದು ಸಮಯ ಆಗುತ್ತೆ. ಸದಾನಂದ ಗೌಡ್ರು ಅವ್ರ ಜೀವಮಾನದಲ್ಲಿ ನೆನ್ಸಿರಲ್ಲ, ನಾನು CM ಆಗ್ತೀನಿ ಅಂತ. ಜಗದೀಶ್ ಶೆಟ್ಟರ್ಜಿ ಖಂಡಿತ ಇಲ್ಲ. ಅದು ದೈವ ಪ್ರಣಾಳಿಕೆ. ಈ ತರ ಗ್ರಹಗಳ ಪ್ರಣಾಳಿಕೆಯಲ್ಲಿ ನಡೀತವೆ. ಅದು ಈ ತರ ಸೇರ್ಕೊಂಡಾಗ ದಿಢೀರಂತ ಅವರಾಗಿ ಬಂದು ಸಪ್ತಮಾಧಿಪತಿ ನಿಮ್ಮ ಮನೆಯಲ್ಲಿ, ಅಷ್ಟಮಾಧಿಪತಿ ನಿಮ್ಮ ಮನೆಯಲ್ಲಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ನಿಮ್ಮ ಮನೆಯಲ್ಲಿ, ದಶಮಾಧಿಪತಿ ನಿಮ್ಮ ಮನೆಯಲ್ಲಿ, ವಿಕ್ರಮಾಧಿಪತಿ ನಿಮ್ಮ ಮನೆಯಲ್ಲಿ, ಸುಖಾಧಿಪತಿ ನಿಮ್ಮ ಮನೆಯಲ್ಲಿ, ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲಿ. ಎರಡ ಸ್ವಾಮಿ ಏನು ಅಂತ ಮಾತಾಡ್ತೀರಾ? ಇದು ಹೆಂಗೆ ಅಂತ ಹೇಳಿದ್ರೆ ಕಳ್ಳರು ನೋಡ್ತಿದ್ದಾರೆ, ಗುರುಗಳು ನೋಡ್ತಿದ್ದಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಿಲ್ಲ. ಒಳ್ಳೆಯವರು ಕೆಟ್ಟವರಾಗ್ಬೋದು, ಕೆಟ್ಟವರು ಒಳ್ಳೆಯವರಾಗ್ಬೋದು. ಕುಂಭರಾಶಿ ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ವೈದಿಕ, ಜ್ಯೋತಿಷ್ಯ, ಪುರಾಣ, ಪ್ರವಚನ, ಬರವಣಿಗೆ, ಲೇಖನ, ಅಡ್ಮಿನಿಸ್ಟ್ರೇಷನ್, ದಂಡಾಧಿಕಾರಿ, ಮಿಲಿಟರಿ, ಡಿಫೆನ್ಸ್, ಯಾವ ರಂಗ ಇಲ್ಲ, ಎಲ್ಲ ರಂಗವು ಬ್ಯೂಟಿಫುಲ್. ಬಟ್ ನನ್ನ ಅಣ್ಣ ಇದಾನಲ್ವ ಅಲ್ಲಿ ಶನೇಶ್ಚರ, ಅವನು ಕೂತ್ಕೊಂಡು ನೋಡ್ತಿದ್ದಾನೆ, ಅವನು ಹೇಳ್ತಿದ್ದಾನೆ, ಅವ್ನು ನಮ್ಸಲ್ಲ ಅವನು ಇದನ್ನೆಲ್ಲ. ಇದೆಲ್ಲ ಶಾಶ್ವತ ಅಲ್ಲ, ಅವ್ರು ಟೈಮ್ ಪಾಸ್ಗೆ ಬಂದಿದ್ದಾರೆ ಅಂತಿದ್ದಾನೆ. ಹುಷಾರಾಗಿ ಹೆಚ್ಚಾಡಿ. ಕುಂಭಂ ವಿಜಯ. ಇನ್ನು ಮೀನು ರಾಶಿ ಮಕ್ಕಳೇ, 12ನೇ ಮನೆಯಲ್ಲಿ ಅಷ್ಟು ಗ್ರಹ ಇದ್ರೆ ಪಲಾಯನಂ, ದೇಶಾಂತರಂ. ನಿಮ್ಮ ಮೇಲೆ ಕುಟ್ರಂ ಅಂತ ಹೇಳ್ತೀವಿ. ಹಿಂದುಗಡೆ ಏನೋ ತಂತ್ರಗಾರಿಕೆ, ಮಾಟಗಾರಿಕೆ, ಮಂತ್ರಗಾರಿಕೆ ಕೆಲವ್ರಿಗೆ ಹೇಳ್ತಿರ್ತೀವಿ. ಏನೋ ಹಿಂದೆ ನಡೆಸ್ತಿದ್ದಾರೆ ಕಣೋ, ಏನೋ ನಡೀತಿದೆ. ನಾನು ಆಗ್ಲೇ ಹೇಳಿದ್ನಲ್ಲ, ದಿಢೀರ್ನೆ ಯಾವುದೋ ನಾಯಿ, ಯಾವುದೋ ಒಂದು ನಮಗೆ ಪರಿಚಯ ಇಲ್ಲ, ಅದು ಟಯ್ಯ ಅಂತಿದೆ ಅಂದ್ರೆ ಹುಷಾರಾಗ್ಬೇಕು. ಹಾಗೆಯೇ ನಮ್ಮ ಜೊತೆಲಿ ನಿತ್ಯ ತಿಂತಿರೋ ನಾಯಿ ಅದು ಗರ್ರಂತಿದೆ ಅಂದಾಗ್ಲೂ ಇನ್ನೂ ಹುಷಾರಾಗ್ಬೇಕು. ಈ ಎರಡೂ ನಡೆಯುತ್ತವೆ ಮೀನರಾಶಿ. ಪರಮಾತ್ಮನೇ ಕಾಪಾಡಬೇಕು. ಮಾಡಬಾರದ್ದು ಮಾಡಿದ್ದರೆ ಆತ್ಮಹತ್ಯೆ. ಕೆಲವನ್ನ ಕೇಳಿರ್ತೀವಿ, ಮೊನ್ನೆ ಜೈಲಲ್ಲೇ ಯಾರನ್ನೋ ಹೊಡೆದಾಕ್ಬಿಟ್ಟಿದ್ದಾರೆ, ಒಬ್ಬ ಟೆರರಿಸ್ಟ್ ಅನ್ನ. ಯಾವುದೋ ಒಂದು ಟಾಡಾ ಕೇಸು, ಇನ್ನೊಂದು ಕೇಸು, ಆ ಕೇಸು, ಅಧ್ವಾನದ ಕೇಸು ತಗೊಬಂದು ಹಾಕಿಟ್ಟಿದ್ದಾರೆ. ಇದಾವೆ ಮಾಡಿಟ್ಟಿದ್ದಾನೆ ಅವನು. ಅಲ್ಲೇ ಹೊಡೆದಾಟ ಹಾಕೊಂಡು ಗುದ್ದಿ ಅವನು ಹೋಗ್ಬಿಟ್ಟಿದ್ದಾನೆ. ನೋಡಿ, ಹಂಗಾಗುತ್ತೆ. ಮಾಡಿರೋದೇ ಅನಾಚಾರ, ಹೋಗಿರೋದಲ್ಲಿ ಬಡದು ಸಾಯಿಸ್ಬಿಟ್ರು ಅಂತ. ಈ ಥರದ್ದು ಮಾಡಬಾರದು ಮಾಡಿದ್ರಿ ಅಂದ್ರೆ ದೇಶಾಂತರ ಗ್ಯಾರಂಟಿ. ಆ ದೇಶಾಂತರದಲ್ಲೂ ಕೂಡ ದೋಚವರಾಗ್ಬಿಡ್ತಾರೆ ನಿಮ್ಮನ್ನ. ನಾವು ಈ ಒಂದು ನಳಮಹಾರಾಜನ್ಗಾದಂಗೆ ಆಗುತ್ತೆ. ದೇಶಾಂತರ ಬಂದ ಪಕ್ಷಿಗಳು ಬಂದು ಒದಿಸಿ ಹೆಂಡತಿ ಜೊತೆ ಮಲಗಿದ್ರೆ ಹೆಂಡತಿ ಬಟ್ಟೆನ ಎತ್ಕೊಂಡು ಹೋಗುತ್ತೆ. ಅವ್ಳು ಕಷ್ಟ ಆಗುತ್ತೆ ಅಂತ ನಗ್ನವಾಗಿ ನಿಂತು ಬಿಟ್ಟ ನಳಮಹಾರಾಜ. ನೆನ್ಪಿಟ್ಕೊಳ್ಳಿ.
ನಗ್ನವಾಗಿ ರಾಜ್ಯ ಕಳ್ಕೊಂಡ, ಮರ್ಯಾದೆ ಕಳ್ಕೊಂಡ, ಜೂಜಾಡಕ್ ಹೋಗ್ಬಿಟ್ಟು ಬಂದ ಅಲ್ವಾ, ಹೆಂಡತಿ ಜೊತೆಲಿ ಬಂದವನು ಹೆಂಡತಿನ ಬಿಟ್ಟು ಹೆಂಗಾದ್ರೂ ಕಳಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಏನನ್ನ ಪ್ಲಾನ್ ಮಾಡ್ಬೇಕಾದ್ರೆ ಮಲಗಿದ್ರೆ ಪಕ್ಷಿಗಳು ಬಂದು ಮಲಗಿರೋ ಆ ಬಟ್ಟೆನ ಅದನ್ನ ಹಿಡ್ಕೊಂಡೇನೋ ತಿನ್ನೋಣ ಹಸಿವೆ ಅಂತ ಹೇಳ್ಬಿಟ್ಟು ಮೈ ಮೇಲಿರೋ ಬಟ್ಟೆನ ತೆಗೆದು ಹಿಂಗೆ ಹಾಕಿದ್ರೆ ಅದನ್ನ ಎತ್ಕೊಂಡು ಓಡುವ. ನೋಡಿ, ಮೆಟ್ಕೊಂಡು ಬಂತು ಅಂದ್ರೆ ಕೆಲವೊಂದು ಸಮಸ್ಯೆಗಳು ಈ ರೀತಿ ಉಟ್ಟು ಬಟ್ಟೆಗೂ ಕೂಡ ಅವನಿಗೆ ಅಂಥದೊಂದು ರೌರವ ಬೀಭತ್ಸ. ಮೀನಂ ನೆನ್ಪಿಟ್ಕೊಳ್ಳಿ. ಹಾಗೆ 12ನೇ ಮನೆಯಲ್ಲಿದ್ರೆ ಆಗ್ಲೇ ಹೇಳಿದ್ನಲ್ಲ, ಲಾಟ್ರಿ ಹೊಡಿತು ಒಬ್ಬನಿಗೆ 2500 ಕೋಟಿ ಅಂತ. ನೋಡಿ ಹಂಗ್ ನಡೆಯುತ್ತೆ. ದಿಕ್ಕಿಲ್ಲ, ದಿವಾನ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ನೋಡೋರಿಲ್ಲ, ಮಾಡೋರಿಲ್ಲ. ಇದೇನೋ ಇದು ಅಂತ ಹೇಳ್ಬಿಟ್ಟು ಅಂಥದ್ದು ವಿಚಿತ್ರಗಳು ನಡೆಯುತ್ತವೆ. ಯಾಕಂದ್ರೆ ಅಷ್ಟಮಾಧಿಪತಿ, ಬಾಧಕಾಧಿಪತಿ, ಸುಖಾಧಿಪತಿ, ಷಷ್ಠಾಧಿಪತಿ, ಪಂಚಮಾಧಿಪತಿ, ಭಾಗ್ಯಾಧಿಪತಿ, ಧನಾಧಿಪತಿ. ಅಯ್ಯೋ 12ನೇ ಮನೆಯಲ್ಲಿ ಆ ಪಾಟಿ ಕುಳಿತಿರ್ತಕ್ಕಂಥದ್ದು. ಹುಷಾರಾಗಿರಿ. ದೂರ ಪ್ರಯಾಣ ಬೇಡ, ದೂರದ ಕೆಲಸ ಬೇಡ, ದೂರದ ವ್ಯವಹಾರ ಬೇಡ, ಹೈ ರಿಸ್ಕ್ ಬೇಡ, ಹೈ ಇನ್ವೆಸ್ಟ್ಮೆಂಟ್ ಬೇಡ, ಗೊತ್ತಿಲ್ದಿರೋದು ಬೇಡ, ಗೊತ್ತಿರೋರು ಬೇಡ, ನಾನ್ ಬಂದ್ರು ಬೇಡ, ದೇವರು ಬಂದ್ರು ಇರಪ್ಪ ಅಂತ ಹೇಳಿ. ಈರಪ್ಪ ತ್ಯಾಗರಾಜರು ತಮ್ಮ ಒಂದು ಹಾಡಲ್ಲಿ ತಲ್ಲೀನ ಆಗಿರ್ಬೇಕಾದ್ರೆ ಸೀತಾರಾಮರು ರಾಮ ಲಕ್ಷ್ಮಣ ಸಮೇತ ಬಂದ್ರೆ ತ್ಯಾಗರಾಜರ ಧರ್ಮಪತ್ನಿ ಕಿಟಕಿಯಿಂದ ನೋಡಿದ್ಲಂತೆ ರಾಮ ಲಕ್ಷ್ಮಣ ಇವರನ್ನ. ತ್ಯಾಗರಾಜರು ತಲ್ಲೀನ. ಅಮ್ಮ ಓಡೋಗ್ಬಿಟ್ಟ, ಅವನ್ನ ನಿಲ್ಲಿಸ್ಲಿಲ್ಲ ಗಂಡನನ್ನ, ಅವ್ರ ಮೇಲೇನೂ ಗಮನ ಕೊಡ್ಲಿಲ್ಲ. ಗಂಡ ಯಾವಾಗ ನಿಲ್ಲಿಸ್ತಾನೆ ಅವಾಗ ಹೋಗಿ ಸೇವೆ ಮಾಡ್ಬೇಕು, ಪ್ರಸಾದಕ್ಕೆ ರೆಡಿ ಮಾಡ್ತಿದ್ದಾರೆ. ಆಗ ಅವ್ರು ಬಂದು ಹೊರಟೋಗ್ತಾರೆ. ಬಂದು ಹೇಳ್ತಾಳೆ ಈ ತರ ಬಂದಿದ್ದು, ಅಯ್ಯೋ ಹೇಳ್ಬಾರ್ದಿತ್ತ ಅಂತ. ಅದೇ ರಾಮ ಲಕ್ಷ್ಮಣರು ಕೇಳ್ತಾರಂತೆ, ಏನಮ್ಮ ನಿನಗೆ ನಮ್ಮೆಲ್ಲ ಗಮನ ಇಲ್ಲ ಅಂದ್ರೆ ನನಗೆ ನನ್ನ ಗಂಡನೇ. ನೋಡಿ, ಭಗವಂತನೇ ಬಂದಿದ್ರು. ಈ ಅರ್ಜುನ ಶಿವಯ್ಯ ಪ್ರತ್ಯಕ್ಷ ಆಗಿ ಏನ್ ಬೇಕು ಕೇಳು ಅಂದ್ರೆ, ನೀನಿದ್ದೀಯಲ್ಲ ಅಷ್ಟು ಸಾಕು ಅನ್ಬೇಕಿತ್ತು. ಆ ಪುಣ್ಯಾತ್ಮ ಏನ್ ಕೇಳ್ದ ಗೊತ್ತಾ? ಭಗವಂತನೇ ಪ್ರತ್ಯಕ್ಷ ಆದರೆ ಏನ್ ಕೇಳ್ಬೇಕು ಅನ್ನೋ ಪ್ರಜ್ಞೆ ಇಲ್ಲ. ಅದಕ್ಕೆ ಅರ್ಜುನ ಅನ್ನೋದು. ದಲ್ದಲ್ ಉತ್ತರ ಪಾಲ್ಗುಣಿ ಪೂರ್ವ ಪಾಲ್ಗುಣಿ ಎರಡರ ಸಮ್ಮಿಳಿತ ಆಯ್ತು ಅಂದ್ರೆ ಆಸಾ ಪಾಶುಪತಾಸ್ತ್ರ ಕೊಡು ಅಂತ ಹೇಳ್ದ. ಶಿವಯ್ಯ ನೀನಿದ್ರೆ ಸಾಕು ನನಗೆ ಅಂತ ಹೇಳ್ಬಿಟ್ಟಿದ್ರೆ ಸಾಕಿತ್ತು. ಶಿವನಿಗೆ ಮೀರಿದ್ದು ಇನ್ನೇನಿದೆ? ಶಿವನೇ ಬಂದು ಬಿಟ್ಟಿದೆ, ನನ್ಗೆ ಇನ್ನೇನು ಬೇಡ, ನಿನ್ ನೋಡಿದ್ನಲ್ಲ ಜೀವ ತೆಗೆದು ಸಾಕು, ನಿನ್ನೊಳಗಡೆ ಸೇರಿಸ್ಕೊಂಡು ಹೋಗ್ಬೇಕಿತ್ತು. ಮುಗೀತು. ಮುಕ್ತಿಯ ಪರಾಕಾಷ್ಠತೆ, ಸ್ವರ್ಗ ಅಲ್ಲ. ಶಿವನೊಳಗಡೆ ಸೇರಿದ್ಮೇಲೆ ಇನ್ ಸ್ವರ್ಗವೂ ಇಲ್ಲ, ನರಕವೂ ಇನ್ ಯಾವುದೂ ಇಲ್ಲ ಅಂತ. ನೋಡಿ, ಹಂಗಿರುತ್ತೆ. ಮೀನಂ ಜಾಗೃತ ಮಕ್ಕಳೇ. ಯಾರೋ ಕಳ್ಳರು ಬರ್ತಾರೆ, ದರೋಡೆಕೋರರು ಬರ್ತಾರೆ. ಮೊನ್ನೆ ನೋಡಿ ಪೊಲೀಸ್ ವೇಷದಲ್ಲಿ ಬಂದು ಕಳ್ತನ ಮಾಡಿದಾರಂತೆ. ಈ ರೀತಿ ಎಲ್ಲ ನಡೆಯುತ್ತೆ. ಟ್ರೇಡಿಂಗ್ ಮಾಡುವಾಗ, ಮನಿ ಟ್ರಾನ್ಸ್ಫರ್ ಮಾಡುವಾಗ ಇದೆಲ್ಲ ಜಾಗ್ರತೆ. ದೊಡ್ಡ ಕಾರ್ಯಗಳಿಗೇನೋ ಹೋಗ್ಬೇಡಿ. ಊಟ ಉಪಚಾರಕ್ಕೆ ತೊಂದರೆ ಇಲ್ಲ, ವಿಪರೀತ ಖರ್ಚಿನ ಭಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.